ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಿನ್ನೇನಾಯಿತು? ಬ್ರಾಹ್ಮಣ ಪ್ರಿಯ ಆಯಿತು, ಮೊದಲು ಹವಾಹವಿನೂ ಆಯಿತು. ಅದು ಮುಂದೆ ಈಗ ವಿಶ್ವಂ ವಿಷ್ಣು ವಿಷತ್ಕಾರ ಭೂತಭವತ್ಪ್ರಭು ಭೂತಕೃತ್ ಭೂತಭೃತ್ ಭಾವ ಭೂತಾತ್ಮ ಭೂತಭಾವನಃ. ಸ್ತವ್ಯ ಸ್ತವಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತ ರಣಪ್ರಿಯ ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿರನಾಮಯ. ಸ್ತವ್ಯ ಸ್ತವಪ್ರಿಯ ಸ್ತೋತ್ರಂ ಸ್ತುತಿ ಸ್ತೋತ ರಣಪ್ರಿಯ ಆಮೇಲೆ ಪೂರ್ಣ ಪೂರಯಿತ ಪುಣ್ಯ ಪುಣ್ಯಕೀರ್ತಿ ಅನಾಮಯ. ಸ್ತವ್ಯಾಯ ನಮಃ. ಓಂ ಸ್ತವ್ಯಾಯ ನಮಃ. ಎಲ್ಲದಕ್ಕೂ ಓಂಕಾರ ಸೇರಿಸಬೇಕು. ಓಂ ಸ್ತವಪ್ರಿಯಾಯ ನಮಃ. ಓಂ ಸ್ತೋತ್ರಾಯ ನಮಃ. ಸ್ತೋತ್ರಂ ಇರೋದರಿಂದ. ಸ್ತುತಿ ಸ್ತುತಯೇ ನಮಃ. ಆಮೇಲೆ ಸ್ತೋತ್ರೇ ನಮಃ. ಸ್ತೋತ ಇದೆ, ಸ್ತೋತ್ರೇ ನಮಃ. ಪಿತ್ರೇ ಇದ್ದಾಗೆ ಋಕಾರ ಅಂತ. ರಣಪ್ರಿಯ ರಣಪ್ರಿಯಾಯ ನಮಃ. ಪೂರ್ಣಾಯ ನಮಃ. ಪೂರಯಿತಾಯ ನಮಃ ಅಲ್ಲ, ಏನು ಹೇಳ್ಬೇಕು ಅದಕ್ಕೆ? ಪೂರಯಿತ್ರೆ. ಅದಕ್ಕೆ ಋಕಾರ ಋಕಾರ ಅಂತವಾದ್ದರಿಂದ ಪೂರಯಿತ್ರೆ ನಮಃ. ಪುಣ್ಯಾಯ ನಮಃ. ಪುಣ್ಯ ಕೀರ್ತಯೇ ನಮಃ. ಅನಾಮಯಾಯ ನಮಃ. ಸ್ತವ್ಯ ಸ್ತವ್ಯ ಅಂದ್ರೇನು? ಸ್ತುತಿಸಲಿಕ್ಕೆ ಸ್ತೋತುಂ ಯೋಗ್ಯ ಸ್ತವ್ಯ ಅಂದರೆ ಯಾವುದೋ ಒಳ್ಳೆ ಕೆಟ್ಟದನ್ನು ಹೊಗಳುತ್ತಾನೆ, ಅರ್ಹತೆ ಇಲ್ಲ ಬಿಟ್ಟುಬಿಡು ಅಂತ ಹೊಗಳಬೇಕಾದ್ದು ಹೊಗಳುತ್ತಾನೆ. ಸೂರ್ಯ ಬಹಳಷ್ಟು ಬೆಳಕು ಕೊಡ್ತಾನೆ, ಅದು ಸರಿಯಾದ ಮಾತು ಹೇಳ್ತಕ್ಕಂಥದ್ದು. ಅಂದರೆ ಸ್ತುತಿಗೆ ಅರ್ಹತೆ ಹೊಂದಿರಬೇಕು. ಅವನು ಫೇಲ್ ಆಗಿದ್ದಾನೆ, ಭಾರಿ ಬುದ್ಧಿವಂತ ಅಂತ ಕರೀತಾರೆ, ಅದು ವ್ಯಂಗ್ಯ ಆಗತ್ತೆ ಅಷ್ಟೇ. ಅದಕ್ಕೆ ಸ್ತೋತ್ರಕ್ಕೆ ಅರ್ಹನಾಗಿದ್ದ. ಅಲ್ಲಿ ಒಂದೇ ವಂದ್ಯಂ ಬಂತಲ್ಲ, ಗೊತ್ತಾಯ್ತಾ? ಒಂದೇ ವಂದ್ಯಂ, ವಂದನೆಗೆ ಅರ್ಹನಾದವ್ರು ವಂದಿಸ್ತೇನೆ, ಸ್ತುತಿಗೆ ಅರ್ಹನಾದವ್ರು ಸ್ತೋತ್ರ ಮಾಡಬೇಕು. ಜನ ಸ್ತವ ಪ್ರಿಯ, ಪರಮಾತ್ಮ ಸ್ತುತಿಗೆ ಪ್ರಿಯನಾಗಿದ್ದಾನೆ. ಸ್ತವ ಪ್ರಿಯ ಅಸ್ಯ, ಸ್ತುತಿ ಪ್ರಿಯನಾಗಿದ್ದಾನೆ. ಅಂದರೆ ಸರಿಯಾದ ಸ್ತುತಿ ಪರಮಾತ್ಮ ಮೆಚ್ಚುತ್ತಾನೆ. ಯಾತಕ್ಕೆ ಆ ಮಾತು ಹೇಳಬೇಕಾಗಿತ್ತು ಅಂದರೆ, ಇಲ್ಲಿ ಸ್ತೋತ್ರ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಸ್ತೋತ್ರ ಅಪ್ಲಿಕೇಶನ್ ಹಾಕಬೇಕು ಅಂತ ಹಾಕ್ಬೋದು, ಅದ್ರ ಹಾಕ್ಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಅಪ್ಲಿಕೇಶನ್ ಹಿಡ್ಕೊಂಡೋದ್ರೆ ಕರೆದೇ ಇಲ್ಲ ನಿಮ್ಮನ್ನು ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಸ್ತವ ಪ್ರಿಯ, ದೇವರು ಸ್ತುತಿಗೆ ಪ್ರೀತನಾಗ್ತದೆ. ಸ್ತುತಿಗೆ ಎಷ್ಟು ಮಹತ್ವ ಇದೆ ಅಂದರೆ, ಎಲ್ಲ ವಸ್ತು ಇದೆ, ಸ್ತೋತ್ರ ಮಾಡಲಿಲ್ಲ ತಗೊಳ್ಳೋದಿಲ್ಲ. ಅದನ್ನು ಎಲ್ಲ ವಸ್ತುಗಳು ಕೃಷ್ಣಾರ್ಪಣದವರಿಗೆ ಹಾಕ್ಕೊಡೋದಿಲ್ವೋ ಹಾಗೆ ತಗೊಳ್ಳೋದಿಲ್ಲ. ಬರೀ ಸ್ತೋತ್ರ ಮಾಡಿಬಿಟ್ರೆ ಸಾಕು, ತಗೋತಾರೆ. ಗೊತ್ತಾಯ್ತಾ? ಬರೀ ಸ್ತೋತ್ರಕ್ಕೆ ಬೆಲೆ ಇದೆ. ಎಲ್ಲೆಲ್ಲ ಕೊಟ್ಟು ಸುಮ್ಮನೆ ಹಾಕ್ಕೊಡು ಯಾರೇ ಇದು ಮಾಡೋದಿಲ್ಲ. ಎಲ್ಲೋ ನೋಡ್ಕೊಂಡು ಬಿಡಿಸ್ತಾರೆ, ಏನೋ ಮಾಡ್ತಾರೆ, ಒಪ್ಪೋದಿಲ್ಲ ಯಾರು. ಅವರು ಪ್ರೀತಿಯಿಂದ ಹಾಕಿದಾಗ ಮಾತ್ರ ತಗೋತಾರೆ. ಸ್ತವ್ಯ ಸ್ತವಪ್ರಿಯ, ಪರಮಾತ್ಮ ಎಲ್ಲ ಮಾಡಿ. ದುರ್ಯೋಧನ ಏನು ಮಾಡಿದ? ಎಲ್ಲ ಮಾಡಿದ್ದ, ಸ್ತೋತ್ರ ಇಲ್ಲ. ನಾವು ಜೊತೆ ಊಟ ಮಾಡೋಣ, ಜೊತೆ ಅಂದ್ರೆ ದೊಡ್ಡವನಲ್ಲ, ಫ್ರೆಂಡ್ ಅಂತ ಅರ್ಥ. ಇದು ಹೋಯ್ತಲ್ಲಿಗೆ, ಆ ಸ್ತೋತ್ರ ಬರಲಿಲ್ಲ. ಸ್ತವ ಪ್ರಿಯ, ಕೊನೆಗೆ ಏನೂ ಇಲ್ಲದ ಹೋದರೆ ಸ್ತೋತ್ರ ಮಾಡಿಬಿಡಿ, ಅದಾರು ಸಾಕಾಗುತ್ತೆ ಅಂತ ಹೇಳ್ತಾರೆ. ನೈವೇದ್ಯ ಇಲ್ಲ, ವಿಷ್ಣು ಸಹಸ್ರನಾಮ ಹೇಳಿದರೆ ನೈವೇದ್ಯ ಮಾಡಿದಷ್ಟು ಪುಣ್ಯ ಬರುತ್ತದೆ. ವೃತ್ತಿ ಸಹಸ್ರ ಅನ್ನ ಅಂತ ಕರೆದಿರ್ತಾನೆ. ವೃತ್ತಿ ಸಹಸ್ರ ಅನ್ನ. ವಿಷ್ಣು ಸಹಸ್ರನಾಮ ಏನದು? ವೃತ್ತಿ ಸಹಸ್ರದ ಸಾರ, ಅದು ಅನ್ನ ಆಯ್ತಲ್ಲ. ಆದ್ದರಿಂದ ಒಳ್ಳೆ ಮಾತು ಹೇಳ್ತಾರೆ. ನಿಮ್ಗೆ ಇಲ್ಲ ಹೋದಲ್ಲೋ ವಚನೇ ಕಾ ದರಿದ್ರತ, ಬಾಯಿ ದಾರಿದ್ರ್ಯ. ಒಳ್ಳೆ ಮಾತಾಡಿ ಕೊನೆ ಪಕ್ಷ ಅಂತ ಹೇಳ್ತಾರಲ್ಲ, ಅದನ್ನು ಬೈತಾರೆ ಕೆಲವರು. ಸುಮ್ಮನೆ ಹೇಳೋದಿಲ್ಲ, ಬಾಯಿ ಬೈಯಿಂದ ಮಾಡೋ ಒಳ್ಳೆ ಮಾತಲ್ಲಿ ಹೇಳಿ, ಅದೇ ಇಲ್ಲ ಅಂದರೆ ಒಳ್ಳೆ ರೀತಿ ಹೇಳಿ. ಹಾಂ ಹೌದು. ಆದ್ದರಿಂದ ವಿಷ್ಣು ಸಹಸ್ರನಾಮ ಅನ್ನ. ಹೌದು, ಯಾಕೆ ಆಗಬಾರ್ದ? ಎರಡನ್ನ ಆಗಬಾರ್ದ? 2 ಸ್ವೀಟ್ 3 ಸ್ವೀಟ್ 10 ಸ್ವೀಟ್ ಇರುತ್ತೆ. ಆದ್ದರಿಂದ ಅಲ್ಲ. ಅನ್ನ ಅಂದ್ರೇನು? ಒಂದಷ್ಟು ಪ್ರೀತಿ ಬರ್ತಾರೆ ಅಂತ ಅರ್ಥ. ಗೊತ್ತಾಯ್ತು? ಅದರಿಂದ ದೇವ್ರ ಹಾಳಿ ಮೆಚ್ಚುತ್ತಾನೆ. ಪೂರ್ಣ ಪೂರೈ, ಅದು ಹೇಳುತ್ತೆ. ಎಲ್ಲ ಹಾಕಿದ್ರು ಏನು ಉಪಚಾರನೇ ಇಲ್ಲ. ಇನ್ನು ಉಪಚಾರ ಬರ್ತಾರೆ, ವಸ್ತುನೇ ಇಲ್ಲ, ವಾಯು ಉಪಚಾರ ಅಂತ ಆಯ್ತು. ಆದರೆ ಅವಾಗ ಹೇಳ್ತಾರೆ, ನಿಸ್ವೋ ಭಕ್ತ್ಯ ಕ್ಷಮಾಪಯೇ. ಏನೋ ಕೆಲಸಕ್ಕೆ ಎಷ್ಟು ಖರ್ಚು ಮಾಡೋಕ್ಕಿತ್ತು, ಮಾಡ್ಲಿಕ್ಕೆ ಆಗಲಿಲ್ಲ ಅವನ ಕೈಲಿ. ಕೊನೆಗೆ ಹೇಳಬೇಕು, ಇದು ಅಡ್ಜಸ್ಟ್ ಮಾಡಿ ಹಾಗೆಲ್ಲ ಹೇಳಬಾರ್ದು. ನನ್ನ ಕೈಲಿ ಇಲ್ಲ, ನಿಜವಾಗ್ಲೂ ಅಷ್ಟು ಕೊಡಬೇಕು ಅಂತ ನನಗೆ ಗೊತ್ತಿದೆ, ಆದರೆ ಇಲ್ಲ ಅಂತ ಕ್ಷಮಾಪಯೆ.
ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕೇ ಹೊರತು ಅದನ್ನೇ ಒಂದು ಪ್ಲಸ್ ಪಾಯಿಂಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಲ್ಲದೆ ಹೋದಾಗ ಇಲ್ಲ ಕ್ಷಮಿಸಿ ಅಂತ ಹೇಳೋ ಮಾತು ಸ್ತೋತ್ರ ಆಗಲಿಲ್ಲ. ಈ ದೊಡ್ಡವರು ನನಗೆ ಅಷ್ಟು ಗಮನ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಆಗ ಹಾಗೆ. ಪುಣ್ಯ ಸ್ತುತಿ, ಸ್ತುತಿಯಲ್ಲೂ ಪರಮಾತ್ಮ ಇದ್ದಾನೆ, ಸ್ತೋತ್ರದಲ್ಲೂ ಇದ್ದಾನೆ, ಸ್ತುತಿಯಲ್ಲೂ ಇದ್ದಾನೆ. ಅಲ್ಲಿಗೆ ಸ್ತುವತಾಂತಿಹಿ, ಯಾರು ಸ್ತೋತ್ರ ಮಾಡ್ತಾರಲ್ಲ ಅವ್ರಿಗೆ ಆನಂದವನ್ನು ಕೊಡ್ತಾನೆ. ನೋಡೋದಕ್ಕೆ ಎರಡು ಒಂದೇ ಕಂಡ ಕಾಣುತ್ತೆ. ಅಂದರೆ ಸ್ತೋತ್ರ, ಪರಮಾತ್ಮ ಸ್ತೋತ್ರ ಮಾಡ್ತಕ್ಕಂಥವರಿಗೆಲ್ಲ ರಕ್ಷಣೆ ಕೊಡ್ತಾನೆ, ಆನಂದ ಕೊಡ್ತಾನೆ. ಸ್ತೋತ್ರ ಒಳಗೆ ನಿಂತು ಮಾಡಿಸ್ತಾನೆ ಪರಮಾತ್ಮ. ಸ್ತುತಿ ಮಾಡ್ಲಿಕ್ಕೆ ಬರೋದ್ರೆ ಹೇಳು ತಪ್ಪಾಯ್ತು ಅಂತ ಹೇಳು ಅಂತ ಇವ್ರು ಹೇಳ್ತಾರಲ್ಲ, ಅದು ಹೇಳಿದ್ರೆ ನಿಮ್ಗೆ ತಪ್ಪಾಯ್ತು ಹೇಳ್ಬಿಡ್ತಾರೆ. ತಪ್ಪಾಯ್ತು ಅಂತ ಹೇಳು, ಸಾರಿ ಅಂತ ಹೇಳು ಅಂತ ಹೇಳಿದ ಹಾಗೆ ಪರಮಾತ್ಮ ಸ್ತೋತ್ರ ಮಾಡಿಸ್ತಾನೆ. ಆಮೇಲೆ ರಣಪ್ರಿಯ, ಯುದ್ಧಕ್ಕೆ ಪ್ರಿಯ. ಯಾರ ಜೊತೆಗೆ? ದುಷ್ಟರ ಜೊತೆ. ದುಷ್ಟರ ಜೊತೆ ಸಂಧಾನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಳ್ಳೆಯವ್ರ ಜೊತೆಗೆ ಸಂಧಾನ ಇದನ್ನು ಮಾಡಿಕೊಡೋದು, ಅಲ್ಲಿ ಸ್ವಾರಸ್ಯ ಇದೆ. ಸ್ತೋತ ಅನ್ನೋದನ್ನು ಅರಣಪ್ರಿಯ ಅಂತ ಬಿಡಿಸಕ್ಕೆ ಬರೋದು. ಅರಣಪ್ರಿಯ ಅಂದರೆ ಏನು? ಒಂದರ್ಥ ಯುದ್ಧ ಪ್ರಿಯ ಇಲ್ಲ ಪರಮಾತ್ಮನಿಗೆ, ಅದಕ್ಕೆ ಕೊನೆಯ ಮೂಮೆಂಟಲ್ಲಿ ಯುದ್ಧದಲ್ಲಿ ಪ್ರಯತ್ನ ಪಡಲೇಬೇಕು, ಅಲ್ಲೇ ಅನಿವಾರ್ಯ ಅಂತ ಜನಗಳಿಗೆ ಗೊತ್ತಾಗಬೇಕು ಜನಗಳಿಗೆ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಅರಣ ಅಂದರೆ ರಕ್ಷಣೆ ಅಂತ ಅರ್ಥ. ರಕ್ಷಣೆಗೆ ಪ್ರಿಯ ಪರಮಾತ್ಮ, ರಕ್ಷಣೆ ಮಾಡೋದನ್ನು ಮೆಚ್ಚುತ್ತಾನೆ. ರಕ್ಷಣೆ ಕೇಳಿದ ತಕ್ಷಣ ಪೊಲೀಸರಿದ್ದಾರೆ, ಅವ್ರ ಹೆಸರೇ ಆರಕ್ಷಕರು. ರಕ್ಷಣೆ ಪ್ರಯಾಣ ಬರೋದಿಲ್ಲ ಅಂತ ಹೇಳಬಾರ್ದು. ಅಪಾಯಿಂಟ್ ಆಗಿರೋದು ಹಾಗೆ ಪರಮಾತ್ಮ ತಾನೇ ತೀರ್ಮಾನ ಮಾಡಿದ್ದಾರೆ, ರಕ್ಷಣೆ ನನಗೆ ಭಾಳ ಪ್ರಿಯವಾದ ಕೆಲಸ ಅಂತ. ಆದ್ದರಿಂದ ಸ್ತೋತ್ರ ಮಾಡೋದಕ್ಕೆ ನೋಡಿ, ಅರಣ ಅಂತ ಯಾತಕ್ಕೆ ಮಾಡಬೇಕು? ಈ ಅರ್ಥ ಸರಿ ಹೋಗುತ್ತೆ ಅಂದರೆ, ಸ್ತುತಿ ಇತ್ಯಾದಿ ಮಾಡೋದು ಯಾತಕ್ಕೆ ಮಾಡ್ತಾರೆ? ರಕ್ಷಣೆ ಮಾಡೋಂತಾನೆ ಮಾಡ್ತಾರೆ. ಪರಮಾತ್ಮ ಅರಣ ಪ್ರಿಯ, ಆ ಕೆಲಸಗಳ ಪ್ರೀತಿ ಹೊಂದೋನಾದ್ದರಿಂದ ನಾವು ರೆಸ್ಪಾಂಡ್ ಮಾಡೇ ಮಾಡ್ತಾನೆ. ದೇವರು ಇಲ್ಲ ಅಂತ ಹೇಳೋದೇ ಇಲ್ಲ. ದುರ್ಯೋಧನ ಸಾಯ್ಬೇಕಾದ್ರೆ ಒಪ್ಕೊಂಡ್ರು ಬದುಕಿ ಬಿಡ್ತಿದ್ದ. ನಾನು ತಪ್ಪಾಯ್ತು ಸತ್ತಿದ್ರೆ ಅದನ್ನ ಹೋಗೋ ಪ್ರಸಂಗ ಬರ್ತಿರ್ಲಿಲ್ಲ. ನಾನು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಅಷ್ಟೇ ನಿಂದೇ ತಪ್ಪು, ಜೊತೆಗೆ ನಿಂದೇ ತಪ್ಪು. ಪಾಂಡವರು ಭಾರಿ ಒಳ್ಳೆಯವರು, ನೀನು ಕೆಡಿಸಿ ಹಾಳು ಮಾಡಿಬಿಟ್ಟೆ. ಶಕರ್ ಇವನು ಕೆಡಿಸ್ತಾ ಅಂತ ಹೆಸರೇ ಇಲ್ಲ, ಮತ್ತು ಇವನು ಕೆಟ್ಟವನು ಆ ವಿಚಾರನೂ ಇಲ್ಲ. ಕೃಷ್ಣನ್ ಬೈಯೋದು, ಕೃಷ್ಣನ್ ತಂದೆ ಪ್ಲಸ್ ಪಾಯಿಂಟ್. ನನ್ನ ಸಮಾನ ಯಾರಿದ್ದಾರೆ? ಕೋನು ಸ್ವಂತ ತರೋಮಯ. ಸ್ವಂತ ಅಂದರೆ ಸು ಅಂತ, ಒಳ್ಳೆಯ ಸಾವು, ಒಳ್ಳೆಯ ಕಟ್ಟ ನನ್ನಂಥವನು ಯಾರಿದ್ದಾನೆ ಅಂತ, ಅದನ್ನು ಅವನು ಹೆಮ್ಮೆ ಪಡ್ತಾನೆ. ಆಶ್ಚರ್ಯ ಅದು. ಆಗಲೇ ನರಿಣ ಬಂದು ತಿಂತಾ ಇದೆ ಆಗ್ಲೇನೆ, ಸುಖವಾದ ಸುಖಮರಣ ಅಂತ ಕರೀತಾರೆ ಯಾರಾದರೂ. ರಣಪ್ರಿಯ ಪೂರ್ಣ, ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಪೂರಯಿತ, ಅಷ್ಟೇ ಅಲ್ಲ ಉಳಿದವನು ಪೂರ್ಣ ಮಾಡ್ತಾನೆ. ಪೂರಯಿತ, ಅದಕ್ಕೆ ಎಷ್ಟು ಸ್ಮೃತ್ಯಾಚಾರಮೋಕ್ತಾಡಿ ಹೇಳಾಗತ್ತೆ ಅವರಿಗೆ ಮಧ್ಯ ಲೋಪದಲ್ಲಿ ಶ್ರಮಿಸಿಬಿಡ್ತಾನೆ ಪರಮಾತ್ಮ. ಪೂರಯಿತ ಪುಣ್ಯ ಪುನಾತೇಹೇ ಪುಣ್ಯನಾಮವಾನ್. ಆಚಾರ ಅರ್ಥ ಅವರೇ ಬರೆದುಬಿಟ್ಟಿದ್ದಾರೆ. ಪವಿತ್ರ ಮಾಡ್ತಾ ಇರೋದು ದೇವರಿಗೆ. ಪುಣ್ಯ ಕಾರ್ಯ ಬಂದು ಪಾವಿತ್ರ ತಂದುಕೊಡೋದು, ಪಾಪ ಕಾರ್ಯ ಅಪಾವಿತ್ರ ತಂದುಕೊಡೋದು. ಪರಮಾತ್ಮನಿಗೆ ಪುನಾತೇಹೇ ಪುಣ್ಯನಾಮವಾನ್, ಅಲ್ಲಿ ಸ್ವಾರಸ್ಯ ಇದೆ. ಪೂರಯಿತ ಅಪುಣ್ಯ ಅಂತ ಬಿಡಿಸೋಕ್ಕೆ ಬರುತ್ತೆ. ಅಪುಣ್ಯ ದೇವ್ರ ಪಾಪ ಅಂತ ಹೆಸರು. ದೇವ್ರ ಪಾಪನ ಯಾವ್ದು ಯಾಕೆ ಸಾವನ್ನ ಮಾಡ್ಬೇಕು? ಇದನ್ನ ಅನ್ಯತ್ರೈವ ಪ್ರಸಿದ್ಧ ಪದ ಇದು. ಆದ್ದರಿಂದಾಗೇನೆ ಪಾತನಾತ್ ಪಾಪನಾಮಾಸೋ. ಪಾಪ ಅಂದ್ರೇನು? ಪಾತನ, ಕೆಳಗೆ ಬಿಡಿಸ್ಬಿಡುತ್ತೆ ಆ ಕೆಲಸ. ಪರಮಾತ್ಮ ತಪ್ಪಿತಸ್ಥರನ್ನು ತಾನೇ ಶಿಕ್ಷೆ ಕೊಡು. ತಾನಾಂ ದೇಶದ ಕ್ರೂರ ಬೀಳಿಸ್ತೇನೆ ಅಂತ ಹೇಳಿದ್ರಿಂದ ಪಾಪಕ್ಕಾದ್ರೆ ಶಿಕ್ಷೆ ಕೊಡೋನು ಅಂತ. ಪಾಪಿಗಳಲ್ಲಿ ಶಿಕ್ಷೆ ಕೊಡ್ತಕ್ಕಂಥವನು. ಆದ್ದರಿಂದ ಪರಮಾತ್ಮನಿಗೆ ಏನಂತ ಹೆಸರಿದೆ? ಎರಡಕ್ಕೂ ಒಂದೇ ಮಾತ್ರ ಅರ್ಥ ಬರೆದಿದ್ದಾನೆ. ಪುನಾತೆ ಪುಣ್ಯವಾನ್ ಪಾತನಾತ್ ಪಾಪನಾಮಾಸೋ ಪುನಾತೆ ಪುಣ್ಯನಾಮವಾನ್. ಎರಡಕ್ಕೂ ಒಂದೇ ಅರ್ಥ. ಪುಣ್ಯಕೀರ್ತಿರನಾಮಯ, ಅವನು ಪುಣ್ಯ ಮಾಡೋಕ್ಕೆ ಇನ್ನೇನು ಮಾಡಬೇಕಾಗಿಲ್ಲ. ಪುಣ್ಯ ಕೀರ್ತಿ, ದೇವರು ಮಹಿಮೆ ಕೊಂಡಾಗ್ಬಿಟ್ಟು ಅದಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಇಲ್ಲೇ ಇಲ್ಲ. ಎಲ್ಲ ಪುಣ್ಯ ಕಾರ್ಯಕ್ಕೂ ಬೆಲೆ ಬರೋದು ಯಾವಾಗ? ದೇವ್ರನ್ನ ಕೊಂಡಾಡಿದಾಗ. ಅದನ್ನು ಡೈರೆಕ್ಟ್ ಮಾಡಿಬಿಟ್ರೆ ಭಾಳ ಬರುತ್ತೆ. ಉಳಿದವ್ರಿಗೆ ಹಾಗೆ ಯಾಕಾಗೋದಿಲ್ಲ? ಉಳಿದವ್ರಿಗೆ ಬರೀ ಏನೂ ಇಲ್ಲದೆ ನಾವು ನೀರಿರ್ತಾರೆ, ಪಾನೀಯ 1000 ರೂಪಾಯಿ ನೀರಿಲ್ಲ, ನೈವೇದ್ಯ ಇಲ್ಲ, ದೇವ್ರು ತಗೋತಾನೆ. ಯಾತಕ್ಕೆ? ದೇವ್ರಿಗೆ ಬೇಕಿಲ್ಲ ಅಂತ ಸರಿ ಅಂತ ಹೇಳ್ತಾನೆ. ಆದರೆ ಬೇಕಾದವ್ರು ಎಷ್ಟಾದ್ರೆ ಒಪ್ಪೋದಿಲ್ಲ, ದೇವ್ರಿಗೆ ಬೇಕು. ಸೊ ಪುಣ್ಯ ಕೀರ್ತಿ ಆದರೆ ಪರಮಾತ್ಮ ಪುಣ್ಯ ಕೊಡೋ ಕೀರ್ತಿ. ಒಳ್ಳೆ ಬಾಯಲ್ಲಿ ಸ್ತೋತ್ರ ಮಾಡಿದ್ರು ಕೂಡ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೂಡ ಕೈಗೊಂಡು ಮನಸ್ಸೊಳಗೆ ಅಂದ್ಕೊಂಡು ಕೊಟ್ಟರು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ದೇವರಿಗೆ ಏನು ಬೇಕಿಲ್ಲ, ಒಳ್ಳೆತನ ಬೇಕು. ಒಳ್ಳೆತನ ಯಾವಾಗ ಗೊತ್ತಾಗತ್ತೆ? ಅವನು ಮಾತಿನಲ್ಲಿ ಗೊತ್ತಾಗತ್ತೆ, ಒಳ್ಳೆಯವನ ಕೆಟ್ಟವನು. ಮಾತು ಒಳ್ಳೆಯದಿದ್ದರೆ ಸ್ತೋತ್ರ. ಸ್ತೋತ್ರ ನಮಸ್ಕಾರ ಅಂತ ಹೇಳಿದರೆ ಸ್ತೋತ್ರ ಆಗಬೇಕಾಗಿಲ್ಲ. ವಿಷ್ಣು ಹೇಳಿದ್ರೆ ಪುಣ್ಯ ಬರುತ್ತೆ. ವಿಶ್ವಾಯರ್ಮ ವಿಷ್ಣು ಅದನ್ನು ಹೇಳ್ಬೋದು. ಬರೀ ವಿಶ್ವ ಅಂದ್ರೆ ಪುಣ್ಯ ಬರೋದು. ದೊಡ್ಡವರು ಪುಣ್ಯ ಬಂತ ಇಲ್ಲ, ನೀವು ದೊಡ್ಡವರು, ಅದೇ ಸ್ತುತಿ. ದೊಡ್ಡವರು ನಮಸ್ಕಾರ ಮಾಡ್ತೇನೆ ಅಂದರೂ ಸರಿ, ನೀವು ದೊಡ್ಡವರು ಅಂತ ಒಪ್ಕೊಂಡ್ರು ಸರಿ. ಆದ್ದರಿಂದ ಪುಣ್ಯಕೀರ್ತಿ
ಅವನ ಹೆಸರೇ ಪುಣ್ಯ ತಂದು ಕೊಡ್ತಕ್ಕಂಥದ್ದು. ಅವ್ನು ಮಾಡೋ ಪುಣ್ಯಕ್ಕೆ ದೇವ್ರಿಗೆ ಯಾತಕ್ಕೆ ಹೆಸರು ಅಂದರೆ, ಕೆಲವರಿಗೆ ಒಳ್ಳೆ ಕೆಲಸ ಮಾಡಿರ್ತಾರೆ, ಕೆಟ್ಟ ಕೆಲಸ ಮಾಡಿರ್ತಾರೆ. ಒಳ್ಳೆ ಕೆಲಸ ಹೇಳಿದಾಗ ಖುಷಿ ಆಗುತ್ತೆ, ಕೆಟ್ಟದ್ದು ಹೇಳಿದರೆ ಸಿಟ್ಟು ಬರುತ್ತೆ. ದೇವ್ರದ್ದು ಹಾಗಲ್ಲ, ಎಲ್ಲ ಒಳ್ಳೆ ಕೆಲಸ ಹೇಳಿ ದೇವ್ರು ಕೆಟ್ಟ ಕೆಲಸ ಅಂತ ಮಾಡ್ತಾನ. ಪುಣ್ಯ ಕೀರ್ತಿ ಏನೇನು ಮಾಡಿದರೆ ಎಲ್ಲದಾನೆ. ಯಾನಿ ಯಾನಿ ಚರಿತಾನಿ ತಾನಿ ರೀತಾನಿ ಮನೋಹರಾಣ್ಯ. ಯಾರ ಬಗ್ಗೆ? ಆಚಾರ್ಯ ಬಗ್ಗೆ ಮಧ್ಯದಲ್ಲಿ ಹೇಳಿದ್ದ. ಅವ್ರು ಏನೇ ಮಾಡ್ತಾರೆ ಒಳ್ಳೆ ಕೆಲಸ ಹೇಳಿ ಎರಡು ಭಾಗ ಇಲ್ಲ ವಾಯುದೇವರಲ್ಲಿ. ಶುದ್ಧ ಭಾಗವತ ಧರ್ಮ ರಥರಾದ್ದರಿಂದ ಪ್ರತಿಯೊಂದು ಏನು ಮಾಡೋದು ಅವರು ಒಳ್ಳೆ ಕೆಲಸಗಳನ್ನು. ಅವರು ಜೀವೋತ್ತಮರಾಗಿ ಹಾಗಿರಬೇಕಾದ್ರೆ ಪರಮಾತ್ಮ ಸರ್ವೋತ್ತಮನಾದ್ದರಿಂದ ಪುಣ್ಯಕೀರ್ತಿ ಅನಾಮಯ. ಆಮಯ ಅಂದರೆ ದೋಷ, ಆಮಯ ಅಂದರೆ ರೋಗ. ಯಾರು ಏನಿಲ್ಲ ಪರಮಾತ್ಮ, ಯಾವ ದೋಷಗಳೂ ಇಲ್ಲ. ದೊಡ್ಡ ವಿಶೇಷವಾದ ಹಿರಿಮೆ. ಸ್ತವ್ಯ ಅದೆಲ್ಲ ಆಯ್ತು. ನೆಕ್ಸ್ಟ್ ಮನೋಜವಸ್ತೀರ್ಥಕರೋ ವಸುರೇತ ವಸುಪ್ರದಃ. ವಸುಪ್ರದೋ ವಾಸುದೇವೋ ವಸುರ್ವಸವನಾ ಹವಿಃ. ಮನೋಜವಸ್ತೀರ್ಥಕರ ವಸುರೇತಾ ವಸುಪ್ರದಃ. ವಸುಪ್ರದಃ ವಾಸುದೇವ ವಸು ವಸುವನಾ ಹವಿಃ. ಇಷ್ಟು ಇನ್ನೊಂದಿದೆ. ಸಾಮಾನ್ಯವಾಗಿ ಕೆಲವು ಪದಗಳು ರಿಪೀಟ್ ಆಗಿದೆ. ಯಾವುದು? ಕೇಶವ ಅನಂತ ರಿಪೀಟ್ ಆಗಿವೆ. ಇದು ಇಮಿಡಿಯೇಟ್ ವಸುಪ್ರದ ಇಮಿಡಿಯೇಟ್ಲಿ ಮತ್ತೆ ಎಲ್ಲ ಅಲ್ಲ ಅಲ್ಲೇ. ಯಾಕಂದ್ರೆ ಅರ್ಥ ಏನಂದರೆ ಬೇರೆ ಬೇರೆ ಅರ್ಥ ಇದೆ ಅಂತ ಅರ್ಥ. ಅದಕ್ಕೆ ಒಂದೇ ಅರ್ಥದ ಬಂದರೆ ರಿಪಿಟೇಷನ್ ಆಗುತ್ತೆ. ಅಲ್ಲ, ಒಂದು ಸುಪ್ರದಕ್ಕೆ 100 ಅರ್ಥ, ಇನ್ನೊಂದು ಸುಪ್ರದಕ್ಕೆ 100 ಅರ್ಥ. ಬಟ್ ಎಷ್ಟಾಯ್ತು? 200 ಅರ್ಥ ಆಯ್ತು. ಅದಕ್ಕೆ ಇದರಿಂದ ಏನು ತೋರಿಸ್ತಾರೆ? ಪದ ರಿಪೀಟ್ ಮಾಡಿದಷ್ಟು ಕೂಡ ಅರ್ಥ ಜಾಸ್ತಿ ಆಗುತ್ತೆ. ನಮ್ಮಲ್ಲೇ ಇದೆ, ಬನ್ನಿ ಬನ್ನಿ ಅಂತ ಕರೆದಾಗ 2 ಪದ ಒಂದೇನೆ. ಏನು ತೋರಿಸುತ್ತದ? ಆಧಾರ ತೋರಿಸುತ್ತೆ. ರಿಪಿಟೇಷನ್ ಏನು ತೋರಿಸ್ತದೆ? ಆಧಾರ ತೋರಿಸ್ತದೆ. ಬೇರೆ ಅರ್ಥ ಏನೂ ಆಗದೆ ಹೋದರೂ ಕೂಡ ಆಧಾರ ಅಂತೂ ಅರ್ಥ ಆಗುತ್ತೆ. ಮತ್ತೆ ಒಂದೇ ಸೆಟ್ ಕರೆದು ಬರೋದಿಲ್ಲ ಅಂತ ಕೆಲಸ. ಬನ್ನಿ ಅಷ್ಟೇ ಅಲ್ಲ, ಬನ್ನಿ ಬನ್ನಿ ಅಂದರೆ ಆಗ ಬರುತ್ತೆ. ಏನು ಅದೇ 6 ಸರ್ತ ಬೇರೆ ಬೇರೆ ಅರ್ಥ ಹೇಳಬೇಕು. ಏನು 100 ಮತ್ತೆ ಮನೋಜವಸ್ತೀರ್. ಅದಕ್ಕೆ ವಾಸುದೇವ ಮಂತ್ರನೇ ಆಗಿಬಿಟ್ಟಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಮನೋಜವಃ ಮನೋಜವಾಯ ನಮಃ. ತೀರ್ಥಕರಾಯ ನಮಃ. ವಸುರೇತಸೇ ನಮಃ. ಆಮೇಲೆ ವಸುಪ್ರದಾಯ ನಮಃ. ಮತ್ತೆ ವಸುಪ್ರದಾಯ ನಮಃ. ವಾಸುದೇವಾಯ ನಮಃ. ವಸವೇ ನಮಃ. ಆಮೇಲೆ ವಸು ಮನಸೇ ನಮಃ. ಆಮೇಲೆ ಹವಿಹಿ ಹವಿಷೇ ನಮಃ ಆಗಬೇಕು. ಅಷ್ಟಾಯ್ತಾರೆ. ಹವಯೇ ನಮಃ ಅಂತ ಹೇಳಬಾರ್ದು. ಮನೋಜವಃ ಎಷ್ಟರ್ಥ ಇದೆ? ಮನೋಜವಃ ಮನಸ್ಸಿನಷ್ಟು ವೇಗ ಇದೆ. ಮನೋವೇಗ ಪರಮಾತ್ಮನಿಗಿದೆ. ಸಾಮಾನ್ಯ ಅರ್ಥ. ಮನೋಜವಂ ಮಾರುತ ತುಲ್ಯ ವೇಗಂ ಕೇಳಿರ್ತೇವೆ ನಾವು. ಅದಕ್ಕಿಂತ ಹೆಚ್ಚಾಗಿ ಮನಸಃ ಜವಃ ಅಸ್ಮಾತ್. ಮನಸ್ಸು ವೇಗ ಬಂದಿರೋದೇ ದೇವರಿಂದ. ಅದಕ್ಕೆ ಅಷ್ಟೇ ಅಲ್ಲ, ಮನಸಃ ಅಂತ ಮನೋಭಿಮಾನಿನಃ ಜವಃ ಅಪಿ ಅಸ್ಮಾತ್. ರುದ್ರದೇವರ ವೇಗ ಕೂಡ ಯಾರಿಂದ ಬಂದಿರೋದು? ದೇವರಿಂದಲೇ. ಮನೋಜವಃ ಮನೋಜವ ಇರುವ ಇದು ದ್ವಿತೀಯ, ಇದು ಪ್ರಥಮ, ಅಷ್ಟೇ ವ್ಯತ್ಯಾಸ. ಮನೋಜವಂ ನಮಾಮಿ. ಮನೋಜವ ನಮಸ್ಕರಿಸ್ತೇನೆ. ಮತ್ತೆ ಮನೋಜವ ಮನಸ್ಸಿನ ವೇಗ ಹೊಂದಿದವನಾಗಿದ್ದಾನೆ. ಯಾತಕ್ಕೆ? ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ಬೇಕು, ಅವರನ್ನು ನಮಸ್ಕರಿಸುತ್ತೇನೆ ಹೇಳಬೇಕಲ್ಲ. ಅದಕ್ಕೆ ದ್ವಿತೀಯ. ಮನೋಜವ ತೀರ್ಥಕರ. ಮನೋಜವ ಅಲ್ಲಿ ಸ್ವಾರಸ್ಯ ನೋಡಿ. ಮತ್ತೆ ಕೃಷ್ಣ ಇದರಲ್ಲಿ ಅವತ್ತು ಪ್ರತಿಜ್ಞೆ ಮಾಡಿದ್ದಾರೆ. ಅರ್ಜುನ ಇದ್ದ 14ನೇ ದಿವಸ ಸೂರ್ಯ ಮುಳುವರೊಳಗೆ ಜಯದ್ರಥನನ್ನು ಸಂಹಾರ ಮಾಡ್ತೇನೆ, ಅಗ್ನಿ ಪ್ರವೇಶ ಮಾಡ್ತೇನೆ ಅಂತೇಳಿ ದೊಡ್ಡ ವ್ಯೂಹ ಮಾಡಿದ್ದಾರೆ ದ್ರೋಣಾಚಾರ್ಯರು. ಏನದು? ಶಕಟಾಬ್ಜ ಚಕ್ರವ್ಯೂಹ. ಬರೀ ಶಕಟ ವ್ಯೂಹ ಬೇರೆ, ಬರೀ ಚಕ್ರವ್ಯೂಹ ಬೇರೆ, ಬರೀ ಅಬ್ಜ ವ್ಯೂಹ ಬೇರೆ, 3 ಕಂಬೈನ್ ಮಾಡಿಬಿಟ್ಟಿದ್ದಾರೆ. ಅಭಿಮನ್ಯು ಹೋದ ಕಾಲಕ್ಕಿದ್ರೆ 1, ಇಲ್ಲಿ 3 ಇದೆ. 3 ವ್ಯೂಹ ಮಾಡಿದ್ದಾರೆ. ಅದು ಎಷ್ಟು ಕಷ್ಟ ಅಂದರೆ ಅವ್ರು ರೀಚ್ ಆಗಲಿಕ್ಕೆ ಆಗಲ್ಲ, ಹೊಡೆಯೋದಕ್ಕಲ್ಲ, ಜೇತ್ರ ಹುಡುಕ್ಲಿಕ್ಕೂ ಆಗೋದಿಲ್ಲ, ಅಷ್ಟು ಜೋರಾಗಿ ಇಟ್ಬಿಟ್ಟಿದ್ದಾರೆ. ಕೃಷ್ಣ ರಥ ಓಡಿಸ್ತಾನಾಗ ಇದರಲ್ಲಿ ಹೊರ ಹೊಡಿತಿದ್ದಾರೆ. ಅರ್ಜುನ ಹೊಡಿತು ಹೋಗ್ತಿದ್ದಾನೆ. ಎಷ್ಟು ಜೋರಾಗಿ ಕೃಷ್ಣ ರಥ ಓಡಿಸ್ತಿದ್ದ ಅಂದರೆ ಅರ್ಜುನ ಬಿಟ್ಟ ಬಾಣನ ಓಟಕ್ಕೆ ಬರ್ತಿದ್ದ. ಅರ್ಜುನ ಬಿಟ್ಟ ಬಾಣನ ಅದು ಭೀಮಸೇನ ಬಾಣಕ್ಕಿಂತ ಮುಂಚೆ ಹೋಗಿ ತರ್ತಿದ್ದ ಅಂತ ಹೇಳಿದ. ಆ ಟೈಪ್ ಮನೋವೇಗ ಅದು ಗೊತ್ತಾಗುತ್ತೆ. ಹೊಡೆಯೋ ಚಾನ್ಸೇ ಇಲ್ಲ. ಇನ್ನು ಅರ್ಜುನನ ಬಾಣದ ಬಾಣನೇ ಅಲ್ಲಿ ಬಿಡ್ತಿರ್ಬೇಕು. ಯಥಾಶರ ಪೇತು ರಮುಷ್ಯ ಪೃಷ್ಠತಃ. ಅರ್ಜುನ ಹಿಂದೆ ಬಿಡಬೇಕು ಬಾಣಗಳೆಲ್ಲ, ಅರ್ಜುನ ಮುಂದೆ ಹೋಗಿ ಆಗಿರುತ್ತೆ ಅಷ್ಟೇ. ಇಷ್ಟು ವೇಗ ಇತ್ತು ಅಂದಮೇಲೆ ಆಗ ಮನೋಜವ ಥರ ಅರ್ಥ ಬರೀತಾರೆ. ಮನೋಜವೇನೈವ ರಥಂ ನಯನ್. ಮನೋವೇಗದ ರಥವನ್ನು ಓಡಿಸ್ತಾ ಅಂತ ಹೇಳ್ತಾರೆ. ಮನೋವೇಗದಲ್ಲಿ ಹೋಗೋದು ಯಾವುದೋ ಒಂದಿಲ್ಲ. ಇವತ್ತು ಜಗತ್ತಿನ ಯಾವ ವೆಹಿಕಲ್ ಅಷ್ಟಿಲ್ಲ. ಮನಸ್ಸಿನ ವೇಗ ಅಂಬೋದು ಎಷ್ಟದು? ನಮ್ಗೆ ಗೊತ್ತಿರೋ ವೇಗಗಳು ಅತಿ ಹೆಚ್ಚಿರೋದು.
ತೀರ್ಥಕರ ಇನ್ನೂ ಭಾರಿ ಅರ್ಥ ಇದೆ ಅದಕ್ಕೆ. ಮನೋಜಂ ವರ್ತಯತೀತಿ ಮನೋಜವ. ಮನೋಜ ಅಂದ್ರೆ ಕಾಮ, ಕಾಮನ ವರ್ತಯತಿ ನೇಮನ ಮಾಡ್ತಾನೆ. ಮನೋಜ ಚಂದ್ರ, ಚಂದ್ರಮ ಮನಸೋ ಜಾತಃ ಆತನ ಅರ್ಥ ಮಾಡ್ತಾನೆ. ತಾನೇ ಹೇಳಿದ್ದಾನೆ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ. ಅಷ್ಟೇ ಅಲ್ಲ, ಮನಃ ತತಃ ಅಜಶ್ಚ, ಮನೋಭಿಮಾನಿ ರುದ್ರದೇವರು ಮತ್ತು ಅಜ ಬ್ರಹ್ಮದೇವರು ಅಧೀನದಲ್ಲಿದ್ದಾರೆ. ಅರ್ಜಿ ಬಿಡಿಸ್ತಾ ಹೋಗಿಬಿಟ್ರೆ ಬೇಕಾದಷ್ಟು ಅರ್ಥ ಬರುತ್ತೆ. ತೀರ್ಥಕರ, ತೀರ್ಥಕರ ಅಂದ್ರೆ ಏನು? ಪವಿತ್ರವಾದ ಕೈಯುಳ್ಳವರು. ತೀರ್ಥಪಾದ, ತೀರ್ಥಕರ. ತೀರ್ಥಪಾದ, ಪಾದನೂ ಪವಿತ್ರ, ಕೈಯೂ ಪವಿತ್ರ. ಕೈ ಬಾಯಿ ಶುದ್ಧಿ ಇಲ್ಲ ಅಂತ ಹೇಳೋದಿಲ್ಲ. ಕೈ ಶುದ್ಧಿ ಇಲ್ಲ ಅದು ತೊಳ್ಕೊಂಡು ಬಿಟ್ಟು ನೋಡ್ರಿ ಅಲ್ಲ, ಮೋಸ ಮಾಡ್ತಾರೆ, ಕಳ್ತನ ಮಾಡ್ತಾರೆ ಅಂತ. ಬಾಯಿ ಶುದ್ಧಿ ಇಲ್ಲ ಆದರೆ ಕೆಟ್ಟ ಮಾತಾಡ್ತಾರೆ ಅಂತ ಅರ್ಥ. ಅದೇ ಹೇಳಿದ್ದು ತೀರ್ಥಕರ. ತೀರ್ಥಕರದ ಹೈಗ್ರೀಡ್ ಇವರು ಕೈಲಿ ಪುಸ್ತಕ ಹಿಡ್ಕೊಂಡಿದ್ದಾರೆ. ತೀರ್ಥಕರ ಗೊತ್ತಾಯ್ತಾ? ಪುಣ್ಯಕರ, ಮುಟ್ಟಿದ ತಕ್ಷಣ ತ್ರಿವಕ್ರ ಏನಾಗಿಬಿಟ್ಲು, ವಕ್ರತ ಹೋಗ್ಬಿಡ್ತವಳು. ಗಂಟ ಕಾಲಗಳ ಪಿಶಾಚಿಗಳ ಜನ್ಮ ಹೊರಟೋಯ್ತು. ಲಕ್ಷ್ಮಣನ ಗಾಯ ವಾಸಿಯಾಗೋಯ್ತು. ತೀರ್ಥಕರ, ಪವಿತ್ರವಾದ ಕರ. ಅಂದರೆ ತೀರ್ಥಕಾನ್ ರಮತಿ ಇತಿ ತೀರ್ಥ ರಮಯತಿ ಇತಿ ತೀರ್ಥಕರ. ಯಾರು ಶಾಸ್ತ್ರವನ್ನು ಬರೀತಾರೆ, ಯಾರು ಹೇಳ್ತಾರೆ, ಅವರನ್ನು ಭಾರಿ ಸಂತೋಷಪಡಿಸ್ತಾರೆ. ಯಾಕೆ ತನ್ನ ಗುಣಗಾನ ಅದು ದಯ ಸ್ತೋತ್ರ ಆದ್ದರಿಂದ ನ್ಯಾಯ ಸುಧಾ ಓದ್ತಾನೆ. ಸ್ತೋತ್ರನೇ ಮಾಡಿದರೆ ಬರೀ ಸುಧಾ ಓದ್ತಾ ಕೂತಿದ್ದಾರೆ ಇದ್ರೆ ಸ್ತೋತ್ರ ಅದು. ದೇವ್ರ ಬಗ್ಗೆ ಏನಿದೆ ಅದಿಷ್ಟು ಕೂಡ ಸ್ತೋತ್ರ ಆದ್ದರಿಂದ ನಾವು ಸ್ತೋತ್ರ ಪಾಠ ಎಲ್ಲ ಮುಗಿಸಿ ಆಮೇಲೆ ಸುಧಾ ಪಾಠಕ್ಕೆ ಹೋಗ್ಲಿಕ್ಕೆ ಹೋಗ್ತೇನೆ, ಲೇಟ್ ಆಗಿಬಿಡುತ್ತೆ, ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸುಧಾ ಪಾಠನೇ ಸ್ತೋತ್ರ ಗೊತ್ತಾಯ್ತಾ? ಯಾವ ಪರಮಾತ್ಮರು ಹೇಳ್ತಕ್ಕಂಥ ಪ್ರತಿಯೊಂದು ವಾಕ್ಯವೂ ಸ್ತೋತ್ರ, ಪ್ರತಿಯೊಂದು ಅಕ್ಷರವೂ ಸ್ತೋತ್ರ. ಆದ್ದರಿಂದ ನಮಸ್ಕಾರ ಅಂತ ಸೇರಿಸ್ಬೇಕು ಅಂತ ಏನಿಲ್ಲ. ಅದು ಗ್ರಂಥರೂಪದ ಸ್ತೋತ್ರ, ಇದು ರೂಪದ ಸ್ತೋತ್ರ ಅಷ್ಟೇ. ಅದಕ್ಕೆ ತೀರ್ಥಕರ. ಮೊನ್ನೆ ಇನ್ನೂ ಬೇಕಷ್ಟು ಅರ್ಥ ಬರುತ್ತೆ. ತೀರ್ಥಕರ ಅಂದರೆ ಕರೋಪರಿಚಿತವಾದ ಎಲ್ಲವೂ ತೀರ್ಥ. ದೇವರು ಆಪಾದ ಮೌಲ್ಯ ಪರ್ಯಂತ ತೀರ್ಥ. ಕೆಲವರು ಪಾದ ಬಿಟ್ಕೊಟ್ಟು ಯಾರು ತಗೋತಾರ? ಯಾರು ಕೆಳಗೆ ಬರ್ತಾರೆ, ಖಾಲಿ ಕೊಟ್ಟರು ತಗೋತಾರೆ, ಯಾರು ತಗೊಳ್ಳೋದಿಲ್ಲ. ದೇವರು ಪಾದೋದಕರ ಬ್ರಹ್ಮ ತಲೆ ಮೇಲೆ ಹಾಕೋತಾರೆ. ಯಾಕೆ? ಪವಿತ್ರ. ಇದು ಅರ್ಥ ಮಾಡಿಕೊಂಡ್ರೆ ತೀರ್ಥಕರ. ಅದಕ್ಕೆ ದೃಷ್ಟಾಂತ ಕೊಟ್ಟರು. ಆತನ ಪಾದೋದಕ ಎಂಥ ತೀರ್ಥ ಅಂದರೆ ಅಂಥ ತೀರ್ಥ ಇನ್ನೊಂದು ಇಲ್ಲೇ ಇಲ್ಲ. ಅಂದರೆ ಪಾದ ಎಷ್ಟು ಪವಿತ್ರ ಇರಬೇಕು, ಎಷ್ಟು ಪವಿತ್ರ ಆಗಿರಬೇಕು ಪಾದ. ಇನ್ನು ಉಳಿದಲ್ಲೇ ತೀರ್ಥ ಪಾದ, ಬಾಯಿ ತೀರ್ಥ. ಗೀತಾ ಬಂತು ಬಾಯಿಂದ ತೀರ್ಥ. ಏನು ಬಂದರೂ ಕೂಡ ಅವ್ರು ಹೇಳಿದ್ದೇ ತೀರ್ಥ, ಅವ್ರು ಮಾಡಿದ್ದೇ ತೀರ್ಥ ಅಂತ ಹೇಳೋ ಹಾಗೆ ಅಷ್ಟು ಶಕ್ತಿ ಇದೆ. ಆಪಾದ ಮೌಲ್ಯ ಪರ್ಯಂತ ಮಹಿಮಾ ಒಂದುವಂತನಾಗಿದ್ದಾನೆ ಅಂತ ಅರ್ಥ. ವಸುರೇತಾಹ, ವಸುರೇತಾಹ. ವಸುರೇತ ಅಂದರೆ ರೇತಸ್ಸು ಅಂದರೆ ರೇತಸ್ಸು, ವಸು ಅಂದರೆ ಹಿರಣ್ಯ. ಹಿರಣ್ಯಾತ್ಮಕಂ ಅಂಬು ಮಧ್ಯೆ. ಪರಮಾತ್ಮ ಸೃಷ್ಟಿ ಮಾಡೋಕ್ಕೆ ಹಿರಣ್ಯಾತ್ಮಕವಾದಂಥ ರೇತಸ್ಸಿಡ್ತಾನೆ. ಆದ್ದರಿಂದ ವಸುರೇತ. ಅದು ಯಾರಿಗೂ ಇಲ್ಲ, ದೇವರಿಗೆ. ಅದು ವಸುಪ್ರದ. ವಸುಪ್ರದ, ವಸುವನ್ನು ಕೊಡ್ತಾನೆ. ವಸುಪ್ರನು ಕೊಡ್ತಾನೆ. ಇನ್ನೊಂದು ವಸುಪ್ರದ ವಸುವನ್ನು ತೆಗಿತಾನೆ. ದುರ್ಯೋಧನ ವಸುವನ್ನು ತೆಗೆದ, ರಾವಣಾದಿಗಳನ್ನು ತೆಗೆದ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ. ಇವರಿಗೆಲ್ಲ ಕೊಟ್ಟ ಪಾಂಡವರಿಗೆ. ಅಲ್ಲೇ ಪಾಂಡವರನ್ನ ಗೆಲ್ಲಿಸಿ. ಇದು ಎರಡು ಪಕ್ಷಗಳು. ಪಾಂಡವರಿಗೆ ವಸುಪ್ರದ, ಇವರಿಗೆ ವಸುಪ್ರದ. ಇವರಿಗೆ ವಸುವನ್ನು ಪ್ರಕರ್ಷೇಣ ದದಾತಿ, ವಸುವನ್ನು ಪ್ರಕರ್ಷೇಣ ದ್ಯತಿ. ಆದ್ದರಿಂದ ವಸುಪ್ರದ ಸರಿಗೋಯ್ತು. ಬೇಕಾಷ್ಟಿದೆ. ವಾ ಅಂದ್ರೆ ಜ್ಞಾನ ಗೊತ್ತಾಯ್ತಾ? ಒಮ್ ಏನಾಗತ್ತೆ? ಒಮ್ಮೆ ಏನು ಮಾಡ್ತಾನೆ ಪರಮಾತ್ಮ? ಸೂಯತೆ. ಅವನಿಂದ ಜ್ಞಾನ ಹುಟ್ಟುತ್ತದೆ, ಹುಟ್ಟಿಸ್ತಾನೆ ಜ್ಞಾನ. ಪ್ರಸೂಯತೆ ಅಂತ ಹೇಳ್ತೇವಲ್ಲ ಹಾಗೆ ಜ್ಞಾನ. ದೇವ್ರ ಹೆಸರು ಹೇಳ್ತೇವೆ, ಜ್ಞಾನ ವೃದ್ಧಿ ಆಗ್ತಾ ಇರುತ್ತದೆ. ಅದಕ್ಕೋಸ್ಕರವಾಗಿ ವಸು ಅಂತ ದೇವರಿಗೆ ಹೆಸರು. ಅದನ್ನು ಕೊಡ್ತಾನೆ. ಇನ್ನು ವಸುಗಳು ಅಂತ ಹೇಳಿ ಜ್ಞಾನ ಕೊಡ್ತಕ್ಕಂಥ ಜ್ಞಾನಿಗಳಿಗೆ ವಸುಗಳು ಅಂತ ಹೆಸರು. ಅವನ್ನ ಒದಗಿಸ್ತಾನೆ, ಇದ್ದಲೇ ಒದಗಿಸ್ತಾನೆ. ನಾರದರು ಧ್ರುವ ಹೊರಟ ಮನೆಯಿಂದ ತಗೋಸ್ಬತ್ತಾವ. ಏನು ಗೊತ್ತಿಲ್ಲ, ಅದು ಭದ್ರ ಇದ್ರೇನು ಇಲ್ಲೇ ಇಲ್ಲ. ನಾರದ ದಾರಿಯಲ್ಲೇ ಬಂದು ಎಲ್ಲ ಹೇಳ್ಕೊಡ್ತು. ನಮ್ಮಲ್ಲಿ ಏನಾಗಿದೆ ಇವತ್ತು ಹೇಳೋರು ಸಿಗೋದಿಲ್ಲ, ಅಲ್ಲ ಕೇಳೋಕ್ಕೆ ಒಂದು ತಯಾರಿಲ್ಲ. ಕೇಳಬೇಕು ಅನ್ನೋದು ಏನೇನು ಮಾಡ್ತಾನೆ? ಯೋಗ ಮಾಡಿಯೇ ಮಾಡ್ತಾನೆ. ಇದು ದೇವರ ದೊಡ್ಡ ಅನುಗ್ರಹ. ನಮ್ಮ ಸ್ಕೂಲ್ ಬೇಕಾದ್ರೆ ನಮ್ಮ ಹಳ್ಳಿಗೆ ಅಂದರೆ ಕೊಡ್ತಾರೆ ಇಲ್ಲ ಸರ್ಕಾರ, ಗೊತ್ತಾಯ್ತಾ? ಈ ಸರ್ಕಾರಕ್ಕೆ ಇಷ್ಟು ಕಾನ್ಸೆಪ್ಟ್ ಇದ್ದರೆ ಪರಮಾತ್ಮ ಸರ್ವೋತ್ತಮನಾದ್ದರಿಂದ ನಮಗೆ ಹೇಳೋರು ಬೇಕು ಅಂದರೆ ಪರಮಾತ್ಮ ಕೊಡ್ತಾರೆ. ಅದನ್ನೇ ಹೇಳಿದ್ದು ವಸುರೇತ ಅಂತ ಹೇಳಿ. ಅದೇ ವಸುರೇತ, ವಸುಪ್ರದ. ಇನ್ನು ವಾ ಅಂದರೆ ಜ್ಞಾನ. ಅದನ್ನು ಸುಪ್ರದ, ಒಳ್ಳೆ ರೀತಿಯಲ್ಲಿ ಕೊಡ್ತಾನೆ. ಒಳ್ಳೆ ಜ್ಞಾನವನ್ನು ಕೊಡ್ತಾನೆ. ಒಂದೊಂದು ಬಿಡಿಸ್ತಾ ಒಂದೊಂದು ವಸುಪ್ರ ಅಂದರೆ ಪ್ರಧಾನೆ. ಅವ್ರನ್ನ ಕೊಡ್ತಾನೆ, ಅವ್ರನ್ನೇ ಕೊಡ್ತಾನೆ, ಅವರ ಮೂಲಕ ಕೊಡ್ತಾನೆ, ಹೇಗೆ ಬೇಕಾದ್ರೂ ಮಾಡ್ತಾನೆ. ಆಮೇಲೆ ಯಾವುದಕ್ಕೆ? ಅದೇ ಪಾಪ ಪುರುಷ.
ನಿರ್ಮಾಣ ಪುಣ್ಯಪುರುಷ ಚಿಂತನ ಪಾಪುರುಷ ವಿಸರ್ಜನೆ ಮಾಡಬೇಕು. ವಸುಪ್ರದಃ ಹೀಗೆ ಅನೇಕ ಅರ್ಥಗಳನ್ನು ಹೇಳ್ತಾ ದೇವರ ಬಗ್ಗೆ ಪ್ರತಿಯೊಂದು ಮಾತಲ್ಲ ಅಷ್ಟೇ ಇದೆ. ವಸು ಭೀಷ್ಮಾಚಾರ್ಯರ ವಸು ಅವ್ರಿಗೇನು ಕೊಟ್ಟ? ಅಂತ್ಯಕಾಲ ತನ್ನ ದರ್ಶನವನ್ನು ಕೊಟ್ಟ. ಅವ್ರ ಬಾಯಿಂದ ವಿಷ್ಣು ಸಹಸ್ರನಾಮನೇ ಹೇಳಿಸಿದ. ವಸುಪ್ರದಃ ಈಗ ತೊಗೊಂಡ ವಸು ವ್ಯಕ್ತಿಗಳಾಗ್ತಾರೆ, ಸಂಪತ್ತಾಗತ್ತೆ. ಸು ಬಿಡಿಸಿದರೆ ಬೇರೆ ಅರ್ಥ ಬರ್ತದೆ. ಆ ರೀತಿ ಮಾಡಿದಷ್ಟು ಅದು ಮಹತ್ವ ಇದೆ. ನೆಕ್ಸ್ಟ್ ವಾಸುದೇವ. ವಾಸುದೇವ ಅದು ಹೇಳಿದ್ದಾರಾಗಲೇ. ಸರ್ವತ್ರ ವಸತೀತಿ ವಾಸು ದೇವ. ಕ್ರೀಡಾದಿ ಗುಣವಿಶಿಷ್ಟ ವಸುಶ್ಚಾಸು ದೇವಶ್ಚ ವಾಸುದೇವ. ಇನ್ನು ಎಲ್ಲ ಕಡೆ ಇದ್ದಾನೆ. ವಾಸುವಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಇಬ್ಬರು ಒಂದೇ ಕಡೆ ಕೂತಿದ್ದಾರೆ. ಯಾರು? ಯಜಮಾನ ಭೃತ್ಯ ಒಂದೇ ಕಡೆ ಇದ್ದರೂ ಕೂಡ ಒಬ್ಬನು ಅವನು ವಾಸು, ಇವನು ವಾಸು ಅಲ್ಲ. ಈಗ ವಾ ಅಂದರೆ ಬಾಸು ಅಧಿಕ ಸ್ವಾಮಿಯಾಗಿದ್ದಾನೆ. ವಾ ಅಂದರೆ ಜ್ಞಾನ. ವಾ ಅಸುಪ್ರದಃ. ವಾ ಅಸು ಜ್ಞಾನಾರ್ಥಂ ಅಸುಂ ಮುಖ್ಯ ಪ್ರಾಣಂ ಪ್ರಕರ್ಷೇಣ ದದಾತಿ. ಕಳಿಸ್ಕೊಡ್ತೇವೆ, ಹೇಳಿ ಬನ್ನಿ, ಉದ್ದೇಶ ಮಾಡಿ. ಅದಕ್ಕೆ ಜ್ಞಾನಾರ್ಥಮೇವ ವಸುದೇವ ಅದಭೂತ್ ವಸುದೇವೇಶ. ಮತ್ತೆ ವ್ಯಾಸರೂಪ ಜ್ಞಾನಾರ್ಥಮೇವ ಅದಭೂತ್. ಅವರು ಪ್ರಾಣದೇವ. ವಾಸುದೇವ ಅಂದರೆ ಹಸುವಾಗಿ ದೇವ, ಹಸುಗಳಿಗೆ ದೇವ. ಹಸು ಅಲ್ಲ, ಹಸುಗಳಿಗೆ ದೇವ. ಈಗ ವ್ಯಾಸರೂಪ ವಾಸುದೇವ ರೂಪ. ಇರಲಿ, 4 ಸರ್ತಿ ನೀವು ಹೇಳಿದ್ರಿ, 2 ಹಾಕಾಯ್ತಲ್ಲಿ. ವಾಸುದೇವ. ಆಮೇಲೆ ವಸುಹು. ಮತ್ತೆ ವಸುವನ್ನು ಅಷ್ಟೇ. ವಸು ಅಷ್ಟೇ ಕೊಡ್ತಾನೆ ಗಿಡ್ತಾನೆಲ್ಲ, ತಾನೇ ವಸುವನ್ನು ನೇರ ಕೊಡ್ತಾನೆ. ತೇಷಾಂ ದದಾಮಿ ಬುದ್ಧಿಯೋಗಂ ತಂ ಏನಮಾ ಉಪಯಾಂತಿತೆ. ಎಲ್ಲ ಅದು ಗೀತೆ ಹೇಳ್ತಾ. ಇದಕ್ಕೆಲ್ಲ ಇನ್ನೂ ಸ್ಟಡಿ ಮಾಡಿದರೆ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಹೇಳಿದ ವಾಕ್ಯಗಳಿಗೆಲ್ಲ ಏನು ಸಿಗುತ್ತೆ ಅಲ್ಲಿ? ಇದು ವಾಕ್ಯಗಳಿಗೆಲ್ಲ ಅರ್ಥ ಸಿಗುತ್ತೆ. ಅದು ಸೈಫೆಂಡ್ ಸಿಗುತ್ತೆ ಅದರೊಳಗೆ. ಎಲ್ಲ ಇದು ಸಂಪೂರ್ಣವಾಗಿ ಕೊಡುತ್ತೆ. ಎಲ್ಲೂ ಕೂಡ ಇದಾಗೋದೇ ಎಲ್ಲದಕ್ಕೂ. ಶಾಸ್ತ್ರ ಅಂದರೆ ಒಂದಕ್ಕೊಂದು ಮ್ಯಾಚ್ ಆಗಲೇಬೇಕು. ಮತ್ತೆ ವಸುರೇತ ವಸುಪ್ರದಃ. ಆಮೇಲೆ ವಸುಮನಾಹ. ಜ್ಞಾನ ಕೊಡ್ತಕ್ಕಂಥ ಸುಮನ. ಒಳ್ಳೆ ಮನಸ್ಸಿದೆ ದೇವರಿಗೆ, ಕೊಳ್ಳಕ್ಕೆ ತಯಾರಿಲ್ಲ ಅಷ್ಟೇ. ತೊಗೊಳಕ್ಕೆ ಕೂಡ ಒಳ್ಳೆ ಜ್ಞಾನ. ದುರ್ಯೋಧನಿಗೆ ಹೇಳಕ್ಕೆ ಹೋದ್ರೆ ಎಷ್ಟು ಚೆನ್ನಾಗಿ ಕೇಳಬೇಕು. ಎಲ್ಲೋ ಮುಖ ಆ ಕಡೆ ತಿರ್ಸ್ಕೊಂಡು ಕೊಡೋದು, ಎಲ್ಲೋ ಮಾಡೋದು ಮಾಡ್ತಿದ್ದ. ಅದಿಲ್ಲ. ಆಮೇಲೆ ಇನ್ನೊಂದಲ್ಲ, ವರಸು. ವರ ಅಂದರೆ ಶ್ರೇಷ್ಠ. ಸು ಅಂದರೆ ಸಂತತಿಯನ್ನು ಕೊಡ್ತಾನೆ. ವರಸು ಎಂಥ ವರಸು ಈ ಕನ್ನಡ ವರಸಲ್ಲ. ವರಸು ಪರೀಕ್ಷಿತ ರಾಜನಂತ ಭಾಗವತ ಕೇಳೋ ಮಗನನ್ನು ಕೊಡಿಸ್ದ. ಅದು ಬರೀ ಸಂತತಿ ಅಲ್ಲ, ಶ್ರೇಷ್ಠವಾದ ಜ್ಞಾನ ಹೊಂದಿರತಕ್ಕಂಥದ್ದನ್ನು ಕೊಡ್ತಾನೆ. ವಾರೂಪವಾದ ಸಂತತಿಯನ್ನು ಕೊಡ್ತಾನೆ, ಜ್ಞಾನ ಸಂತತಿಯನ್ನೇ ಕೊಡ್ತಾನೆ. ವಸುಮನಾಹ. ಹವಿಹಿ ಅದನ್ನು ಅಹವಹಿ ಅಂತ ಬಿಡಿಸ್ಬಾರ್ದು. ಬಿಡಿಸ್ಬಾರ್ದು. ಯಾಕೆ ಬಿಡಿಸ್ಬಾರ್ದು? ಮನಃ. ಆದ್ರಿಂದ ಅಲ್ಲಿಲ್ಲ, ಅಲ್ಲಿ ಏನಿಲ್ಲ. ಅಲ್ಲಿ ವಸು ಮನ ಅಲ್ಲ, ಅದು ಮನಸ್ಸು. ಅದು ವಸು ಮನಃ ಅಂತ ವಿಸರ್ಗ ಇದೆ ಅಲ್ಲಿ. ಅದು ಬಿಡಿಸಕ್ಕೆ ಬರಲ್ಲ. ಆದ್ದರಿಂದಾಗಿನೇ ಅಹವಿ ಅಂತ ಬಿಡಿಸ್ಬಾರ್ದು. ಹವಿಸ್ಸಿನಲ್ಲಿ ತಾನೇ ಇದ್ಬಿಟ್ಟು ಏನು ಮಾಡ್ತಾನೆ? ತಾನೇ ಸ್ವೀಕಾರ ಮಾಡ್ತಾರಾದ್ರಿಂದ ಅಷ್ಟು ಬ್ರಹ್ಮಹವಿ. ಕೃಷ್ಣ ಬಂದು ಬ್ರಹ್ಮಾರ್ಪಣಂ ಬ್ರಹ್ಮಹವಿ. ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ. ಹವಿಸ್ಸಿನ ರೂಪದಲ್ಲಿ ತಾನೇ ಇರ್ತಾನೆ. ಅದಕ್ಕೆ ಹವಿಸ್ಸಿಲ್ಲ ಅಂತ ಹೇಳಿದ್ರೆ ತಾನೇ ಕೊಡ್ತಾನೆ ತಂದು ಪರಮಾತ್ಮ. ಮಠಕ್ಕೆ ಹೋದ ಲೋಟ ಗಿಟ ಎಲ್ಲ ಕೊಡ್ತಾರಲ್ಲ, ಕೊಡ್ತಾರೋ ಇಲ್ಲ? ಎಲ್ಲ ಕೊಡ್ತಾರೆ. ಆ ಥರ ಊಟಕ್ಕೆ ಕರೆಸ ಬೇರೆ ಎಲ್ಲ ಕೊಡಬೇಕಾದ ಕರ್ತವ್ಯ ಇದ್ದರೆ ಹಾಗೆ. ದೇವರೆಲ್ಲ ಯಜ್ಞ ಮಾಡಿ ಅಂದರೆ ಹವಿಸ್ ಕೊಡ್ತೇನೆ ಅಂತ ಅರ್ಥ. ಹವಿಸ್ ಹೇಳೋರು ಕೊಡ್ತೇನೆ, ಹವಿಸ್ ಕೊಡ್ತೇನೆ, ಕೊಡ್ತೇನೆ, ಮಂತ್ರ ಹೇಳೋರು ಎಲ್ಲ ಒಂದು ಬ್ಯಾಚ್. ಅದು ಸ್ಕೂಲ್ ಸ್ಯಾಂಕ್ಷನ್ ಮಾಡಿ ಅಂದರೆ ಏನು ಬಿಲ್ಡಿಂಗ್ ಅಲ್ಲ, ಎಲ್ಲದೂ ಸ್ಯಾಂಕ್ಷನ್ ಮಾಡಬೇಕು. ಅದಕ್ಕೆ ಅಷ್ಟು ಅರ್ಥ ಇದೆ ಹವಿ. ಆಮೇಲೆ ತೀರ್ಥಕರ ಮುಗೀತು. ಸದ್ಗತಿ ಸತ್ಕೃತಿ ಸತ್ತಾ ಸದ್ಭೂತಿ ಸತ್ಪರಾಯಣ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸ ಸುಯಾಮುನಃ. ಸದ್ಗತಿ ಸದ್ಗತಯೇ ನಮಃ. ಸತ್ಕೃತಿ ಏನು? ಸತ್ಕೃತಯೇ ಮತಿ ಇದ್ದಾಗ ಅಷ್ಟೇ. ಕ್ರೂ ಈ ಕಡೆ ಬಂದರೆ ಸಮಸ್ಯೆ ಇಲ್ಲ, ಅಲ್ಲಿ ಬಂದರೆ ಸಮಸ್ಯೆ ಬರುತ್ತೆ. ಸತ್ಕೃತಯೇ ನಮಃ. ಆಮೇಲೆ ಸತ್ತಾಯ ನಮಃ. ಸತ್ತಾಂಬದು ಯಾವುದದ? ಸತ್ತಾಂಬದು ಶ್ರೀಲಿಂಗ. ಸತ್ತಾಯೈ ನಮಃ. ಸದ್ಭೂತಿ ಅದ್ಭೂತಯೇ ನಮಃ. ಸತ್ಪರಾಯಣ. ಆಮೇಲೆ ಶೂರಸೇನಾಯ ನಮಃ. ಯದುಶ್ರೇಷ್ಠಾಯ ನಮಃ. ಸನ್ನಿವಾಸಾಯ ನಮಃ. ಸುಯಾಮುನಾಯ ನಮಃ. ಸದ್ಗತಿ ಸತಾಂ ಗತಿ ಅಸ್ಮಾತ್.
ಸಜ್ಜನ ಯಾರ ಗತಿ ಅಂದರೆ ಸದ್ಗತಿ. ಹರಿರೇವ ಪರೋ ಹರಿರೇವ ಗುರು ಅಥವಾ ಗತಿ, ಅದಕ್ಕೆ ಹರಿಯೇ ಸದ್ಗತಿ. ಗತಿರ್ಭರ್ತ ಸ್ವರೂಪ ಸಾಕ್ಷಿ ಭಗವದ್ಗೀತೆ. ಸದ್ಗತಿ ಅದೇ ರೀತಿಯಲ್ಲಿ ಸತೀ ಗತಿ, ಒಳ್ಳೆ ಗತಿ. ಸತಾಂ ಗತಿ ಹೋಯ್ತೀಗ. ಸತೀ ಗತಿ ಒಳ್ಳೆ ಗತಿಯನ್ನೇ ಕೊಡ್ತಾನೆ, ಕೆಟ್ಟ ಗತಿ ಕೊಡೋದಿಲ್ಲ. ಅದೇ ರೀತಿಯಲ್ಲಿ ಸತ್ಕೃತಿ, ಸತೀ ಕೃತಿ. ಹೆಂಡತಿ ಹೆಸರು ಕೃತಿ ಅಂತ ಹೆಸರು. ಎಲ್ಲಿ? ಕೃತಿರಮಣ ಪ್ರದ್ಯುಮ್ನ ನಂದನೆ. ಕೃತಿ ಅಂತ ಮಹಾಲಕ್ಷ್ಮಿ ಇದೆ, ಅದಕ್ಕೆ ಸತಿ ಕೃತಿ, ಅದಕ್ಕೆ ಸತ್ಕೃತಿ. ಆಮೇಲೆ ಇನ್ನೊಂದು ಅರ್ಥ, ಪರಮಾತ್ಮ ಏನೇನು ಮಾಡ್ತಾನೆ ಕೃತಿ ಎಲ್ಲವೂ ಸತ್ಕೃತಿಗಳೇ. ಭಾಗವತಾದಿ ಎಲ್ಲವೂ ಕೂಡ ಏನವು ಸತ್ಕೃತಿಗಳು. ಬ್ರಹ್ಮಸೂತ್ರ ಪರವಿದ್ಯೆ ಭಾರಿ ಸತ್ಕೃತಿ, ಆದರ್ಶದಲ್ಲಿ ಯೋಚನೆ ಇಲ್ಲ. ಅದು ಸತ್ಕೃತಿ. ಸತ್ಕೃತಿ ಅಂದರೆ ಸತ್ಕಾರ ಮಾಡಿದ್ರು ಅಂತ ಹೇಳ್ತೇವಲ್ಲ, ಮಾಡಿಸ್ತಾನೆ ಪರಮಾತ್ಮ, ಯಾರೋ ಮಾಡೋದಲ್ಲ, ದೇವ್ರು ನಿಂತು ಮಾಡಿಸ್ತಾನೆ. ಸತ್ತ ಇರುವಿಕೆ ದೇವರ ಅಧೀನ, ಇರುವಿಕೆಯ ರೂಪದಲ್ಲಿ ದೇವರಿದ್ದಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಆದ್ದರಿಂದ ಸತ್ತಾಯೈ ನಮಃ. ಸದ್ಭೂತಿ, ಸತೀಭೂತಿ. ಸತೀಭೂತಿ, ಭೂತಿ ಅಂದರೆ ಪರಮೈಶ್ವರ್ಯ. ಸತಿ ಅಂದರೆ ಮಂಗಳಕರವಾದ ಯಾವುದು ಬ್ಲ್ಯಾಕ್ ಮನಿ ಅಲ್ಲ, ಅಪಾರವಾದ ಸಂಪತ್ತು, ಎಲ್ಲ ಅನ್ಅಕೌಂಟೆಡ್. ಸತೀಭೂತಿ ಎಲ್ಲ ಅಕೌಂಟೆಡ್ ಸಂಪತ್ತನ್ನು ಕೊಡ್ತಾನೆ. ಸತ್ಪರಾಯಣ, ಸಜ್ಜನರಿಗೆ ಏನಾಗಿದ್ದಾನೆ ಪರಮಾತ್ಮ? ಸತ್ಪರಾಣಾಂ ಅಯನಃ. ಸತ್ಪರಾಣಾಂ, ಯಾರು ಸತ್ಯವನ್ನೇ ಹೇಳ್ಕೊಂಡಿರ್ತಾರೆ ಅವರಿಗೆ ರಕ್ಷಣೆ ಕೊಡ್ತಾನೆ ಪರಮಾತ್ಮ. ಸತ್ಯ ಸತ್ತು ಮತ್ತು ಪರವಾದ ಅಯನ, ಶ್ರೇಷ್ಠವಾದ ಉತ್ತಮವಾದ ಅಯನ ಅಂದರೆ ನೆಲೆ ಹೊಂದಿದ್ದಾನೆ, ನೆಲೆ ಕೊಡ್ತಾನೆ. ಅಯನ ಅಂದರೆ ನೆಲೆ, ವೈಕುಂಠಾದಿಗಳನ್ನು ಕೊಡ್ತಾನೆ. ಬೇಕಾಷ್ಟಾಗುತ್ತೆ. ಸತ್ಪರಾಯಣ, ವಾಯುದೇವರಿಗೆ ಅತ್ಯಂತ ರಕ್ಷಕನಾಗಿದ್ದಾನೆ. ಅದಕ್ಕೆ ವಿಷ್ಣುವರ ಅನುಗ್ರಹ ಬಲ ಜರಯಾಂಚಕಾರ, ಎಲ್ರಿಗೂ ರಕ್ಷಣೆ ಕೊಡ್ತಾನೆ. ವಾಯುದೇವರಿಗೆ ಜಾಸ್ತಿ ಕೊಡ್ತಾನೆ. ಅದಕ್ಕೆ ಎಂದು ತಪ್ಪೇ ಮಾಡಿಲ್ಲ, ಅದರಿಂದ ಗೊತ್ತಾಯ್ತಾ? ತಪ್ಪು ಮಾಡಿದವ್ರಿಗೆ ಎಣ್ಣೆ ಬರ ಕಟ್ ಸಾಕು ಹೋಗುವಂತಾರೆ, ಸರಿ ಮಾಡಿದವ್ರಿಗೆ ಜಾಸ್ತಿ ಕೊಡ್ತಾನೆ. ಸತ್ಪರಾಯಣ. ಏನ ಸತ್ತ ಬರ ವಾಯುದೇವರಿಗೆ, ದೇವರಿಗೆ, ಲಕ್ಷ್ಮೀ ದೇವರಿಗೆ ಎಲ್ಲ ಪದನ ಅರ್ಥ ಮಾಡ್ಬೋದು, ಗೊತ್ತಾಯ್ತಾ? ಶೂರಸೇನ. ಆಮೇಲೆ ಇನ್ನೂ ಹೇಳೋದಾದರೆ ಸತ್ತ ಇದೆ ಈಗ, ಗೊತ್ತಾಯ್ತಾ? ಸಜ್ಜನಾನ್ ತಾರಯತಿ, ಗೊತ್ತಾಯ್ತಾ? ಸತ್ ತಾರಯತಿ, ಅವ್ರು ಒಳ್ಳೆ ರಕ್ಷಣೆ ಕೊಡ್ತಾನೆ, ದಾಟಿಸ್ತಾನೆ, ಸಂಸಾರವನ್ನು ದಾಟಿಸ್ತಾನೆ. ಶೂರಸೇನ, ಶೂರಾಸೇನ ಅಸ್ಯ. ಅಥವಾ ಶೂರಸೇನ, ಯಾರು ಓಡೋಗೋ ಸೈನಿಕರು ಯಾರೂ ಇಲ್ಲ. ಎಲ್ಲ ಅಂದರೆ ಓಡೋಗ್ತಾರೆ, ಸೈನಿಕರೆಲ್ಲ ಅವನೇ ಓಡೋಗ್ತಾರೆ, ಅಂಥ ಸೇನೆ ಇಲ್ಲ. ಶೂರಸೇನ ಯಾವ್ದು ಮಾಡಿದಾಗ ಶೂರಸೇನ ಅಂತ ಯಾದವ, ಶೂರಸೇನರೇ ಇದ್ದಾರೆ. ಶೂರಸೇನ ಅಂತ ದೇಶ ಇದೆ ಆ್ಯಕ್ಚುಲಿ. ಯದುಶ್ರೇಷ್ಠ, ಯದುಗಳಲ್ಲಿ ಶ್ರೇಷ್ಠನಾದವನು, ಭಾಳ ಸುಲಭವಾದ ಅರ್ಥ ಅದು. ರಾಘವ, ರಘುಶ್ರೇಷ್ಠ ರಾಮ, ಯದುಶ್ರೇಷ್ಠ ಕೃಷ್ಣ ಅಲ್ಲ, ಇಲ್ಲಿ ಅರ್ಥ ಬೇರೆ. ಯದವಃ ಶ್ರೇಷ್ಠ ಅಸ್ಮಾತ್, ಯಾದವರಿಗೆ ಎಂಥ ಬೆಲೆ ಸಿಕ್ತು ಗೊತ್ತಾ? ಕೃಷ್ಣ ಇದ್ದವನು, ಕೃಷ್ಣನ ವಂಶದವರು. ಆ ಕಡೆಯವರು ಅಂತ ಹೇಳೋದಿಲ್ಲ, ಅವ್ರ ಕಡೆಯವರು ಅಂತ ಹೇಳಿಬಿಟ್ರೆ ಭಾಳ ಗೌರವ ಬರೋದಿಲ್ಲ. ಯದುಗಳ ಅಂತಸ್ತು ಭಾರಿ ದೊಡ್ಡದಾಯ್ತು. ಅವ್ರು ಕೊಡೋದಕ್ಕೆ ಯಾರು ಕೃಷ್ಣ ಇದ್ದಾನೆ, ಮುಟ್ಲಕ್ಕೆ ಯಾರು ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅಥವಾ ಯದುಹು ಶ್ರೇಷ್ಠ ಅಸ್ಮಾತ್, ಯಾದವ ಯದುಹು ಶ್ರೇಷ್ಠ. ನೋಡೋದಕ್ಕೆ ಯದು ಏನು ಕೊಡಲಿಲ್ಲ, ಅವರಪ್ಪ ಯವನ ಕೊಡಲಿಲ್ಲ. ಆದರೆ ಆತ ಕಡಿಮೆ ಏನೂ ಅಲ್ಲ, ಶ್ರೇಷ್ಠವಾದ ವ್ಯಕ್ತಿನೇ. ಯದು ಶ್ರೇಷ್ಠ. ಯದು ಕೃಷ್ಣಾವತಾರ ಮಾಡ್ತಿದ್ದ ಅಲ್ದ ಹೋದರೆ, ಕೃಷ್ಣಾವತಾರ ಮಾಡಿದ ಅಂದಮೇಲೆ ಏನಾಯ್ತು ಅಲ್ಲಿಗೆ? ಅವ್ರು ಎಷ್ಟು ಆಗಿರ್ಬೇಕು. ಇಲ್ಲ ಆ ಹೆಸರು ಹೇಳಬೇಡ್ರಿ ಅಂತ ಹೇಳ್ತಿದ್ದ, ಹೇಳಲಿಲ್ಲ. ಸನ್ನಿವಾಸ, ಸನ್ನಿವಾಸ, ಪರಮಾತ್ಮನ ನಿವಾಸ. ಸತ್ ಅಂದ್ರೇನು? ಮಂಗಳಕರವಾದ ನಿವಾಸ. ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಂ ಮಮ ನ ತದ್ಭಾಸೈತೆ ಸೂರ್ಯ ನ ಶಶಾಂಕೋ ನ ಪಾವಕಃ. ವೈಕುಂಠಕ್ಕೆ ಹೋಗ್ತಿ, ಏನು ಒಯ್ಬೇಕು ನಾವು ಅಂತ ಪ್ರಶ್ನೆ ಈಗ. ಇಲ್ಲಿದ್ದ ಏನು ಒಯ್ಬೇಕು? ಇಲ್ಲಿದ್ದ ವೈಕುಂಠಕ್ಕೆ ಹೋಗ್ತಾ ಅಲ್ಲಿ ಸಿಗದೇ ಇರೋದನ್ನು ಒಯ್ಬೇಕು, ಹೌದಲ್ಲ? ಅಲ್ಲಿ ಸಿಗದೇ ಇರೋದನ್ನು ಒಯ್ಬೇಕು. ಅಲ್ಲಿ ಸಿಗದೇ ಇರೋದು ಯಾವುದಿದೆ? ಮತ್ತು ಪೂರ್ಣತೆ ಇರೋದ್ರಿಂದ ಇವನು ಏನೂ ಬೇಕಿಲ್ಲ, ಸಿಕ್ಕರೆ ಬೇಕಾದ್ರೆ ಸಿಗುತ್ತೆ, ಅದಿದೆ. ಸಿಕ್ಕಿದ್ದೆಲ್ಲ ಒಳ್ಳೆ ಸಿಗುತ್ತೆ, ಅದು ಕೊಡೋ ಇದು ಒಳ್ಳೇದು ಕೊಡೋ ಅಂತ ಕೇಳಬೇಕಾಗಿಲ್ಲ. ಸನ್ನಿವಾಸ, ಸನ್ನಿವಾಸ. ಯಾಕೆ ಸನ್ ಅಂದರೆ ಸತ್ಯ ಶಬ್ದಕ್ಕೆ ನಿತ್ಯ ಅಂತ ಅರ್ಥ ಇದೆ. ನಿತ್ಯ ನಿವಾಸ. ಯಾತಕ್ಕೆ? ಆ ಬ್ರಹ್ಮ ಭುವನಾಲ್ಲೋಕ ಪುನರಾವರ್ತಿನೋಚನ. ಪ್ರಳಯ ಕಾಲದಲ್ಲಿ ಹೋಗಿಬಿಡುತ್ತೆ ಅವೆಲ್ಲ ಕೂಡ, ದೇವ್ರದ್ದು ಹೋಗೋದಿಲ್ಲ. ಹೇಳ್ತಾರೆ, ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ ತದ್ಧಾಮ ಪರಮಂ ಮಮ. ಆಗ ಸನ್ನಿವಾಸ. ಇನ್ನು ಹೇಳೋದಾದರೆ ಸತ್ತಿತಿ ಪ್ರಾಣ, ಪ್ರಾಣ ನಿವಾಸ. ಅದಕ್ಕೇನೆ ಪ್ರಾಣದೇವರು ನೆಲೆಸಿದ್ದೇನಾದ್ದರಿಂದ ಮುಖ್ಯ ಪ್ರಾಣಾಂತರ್ಗತ ಅಂತಲೇ ಹೇಳಬೇಕು. ಸನ್ನಿವಾಸ, ನಿವಾಸ ಶಬ್ದ ಪ್ರತಿಮೆ ಅಂತ ಅರ್ಥ. ವಾಯುದೇವರು ಪ್ರತಿಮೆ ಪರಮಾತ್ಮನಿಗೆ. ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣ ಏವ ಪ್ರಕೀರ್ತಿತಃ. ಸನ್ನಿವಾಸ. ಆಮೇಲೆ ಸತಿ ನಿವಾಸ ಅಸ್ಯ.
ಸತಿ ನಿವಾಸ, ಸತಿ ಅಂದರೆ ಮಹಾಲಕ್ಷ್ಮಿ ನಿವಾಸ, ಅದ್ರ ಜೊತೆ ಯಾವಾಗಲೂ ಇರ್ತಾರೆ. ಅಥವಾ ಸತ್ ನಿವಾಸ, ಮಹಾಲಕ್ಷ್ಮಿಗೆ ನೆಲೆಯಾಗಿದ್ದಾನೆ. ಸತಿ ಮಹಾಲಕ್ಷ್ಮಿ ಅವರಿಗೆ ನೆಲೆಯಾಗಿ ನಿತ್ಯ ನಿವಾಸವಾಗಿದ್ದಾನೆ. ಜಗದಂಬಾಮಲ ಸುಂದರ ಗ್ರಹ ವಕ್ಷೋವರ ಯೋಗಿನ್. ನೆಕ್ಸ್ಟ್ ಸುಯಾಮುನಃ, ಇನ್ನೊಂದು ಅರ್ಥ ಸತ್ ನಿವಾಸ, ಸಜ್ಜನರಲ್ಲಿ ವಾಸ ಮಾಡ್ತಾನೆ ಪರಮಾತ್ಮ. ವಸಂತಿ ವೈಷ್ಣವಾಯತ್ರ ತತ್ತ ತಿಷ್ಠಾಮಿ ನಾರದ, ಎಲ್ಲಿ ಸಜ್ಜನರಿರ್ತಾರೋ ಅಲ್ಲಿ ಪರಮಾತ್ಮ ಇರ್ತಾರೆ. ಈ ಹೊಸ ಅರ್ಥ ಗೊತ್ತಾಗುತ್ತೆ. ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳಿದರೆ, ಸಂಘ ಏನು ಉಪಯೋಗ ಅಂದರೆ ಆ ದೇವರ ಸನ್ನಿಧಾನ ಇರುತ್ತಾನೆ, ಗೊತ್ತಾಯ್ತಾ? ಪಾವನವಾಯಿತು, ಅವ್ರು ಬಂದು ಜಾಗ ಶುದ್ಧವಾಯಿತು ಅಂತಾನೆ ಅರ್ಥ. ಸನ್ನಿವಾಸ. ಸುಯಾಮುನಃ, ಸುಯಾಮುನಃ ಅದರಲ್ಲಿ ಯಮುನಾ ನದಿ ಭಾರಿ ಶ್ರೇಷ್ಠವಾಗಿ ಹೋಯಿತು. ಯಾಕೆ? ಕಾಳಿಯರಿಂದಾಗಿ ಭಾಳ ಕೆಟ್ಟ ಹೆಸರಿರ್ತದೆ ಅದಕ್ಕೆ. ವೀರಪ್ಪನಿಂದ ಕಾಡಿಗೆ ಕೆಟ್ಟ ಹೆಸರು ಬಂದುಬಿಟ್ಟಿತ್ತಲ್ಲ, ಹೋದ್ಮೇಲೆ ಜಲ ಓಡಾಡಾಗಾಯಿತು. ಅದಕ್ಕೇನು ಸುಯಾಮುನಃ, ಯಮುನಾ ನದಿಯನ್ನು ಶ್ರೇಷ್ಠವನ್ನಾಗಿ ಮಾಡಿಸಿದ. ಅಲ್ಲೆಲ್ಲ ದೋಷ ಕಳೆದು ಹಾಕಿಬಿಟ್ಟ, ಕಾಲಿಯ ಹೊರಟೋದ ಆ ಕಡೆ. ಸುಯಾಮುನಃ. ನೆಕ್ಸ್ಟ್ ಭೂತಾವಾಸ. ಹಾಂ, ಏನ ಯಮುನೆ ಯಾಕೆ ಬಂತ? ಯಮುನೆ ಕೆಟ್ಟ ಹೋಗಿದ್ದನ್ನು ದೃಷ್ಟಾಂತ ತಗೊಂಡ್ರು. ಕೃಷ್ಣ ಪವಿತ್ರ ಮಾಡ್ತಾನೆ ಪವಿತ್ರ ಮಾಡ್ತಾನೆ ಅಂತ ಹೇಳ್ತೀರಿ, ಎಲ್ಲಿ ಮಾಡಿದ್ದಾನೆ ತೋರಿಸ್ತಾರೆ. ಯಮುನೆ ಕಾಳಿಯನಿಂದ ಎಷ್ಟು ಕೆಟ್ಟೋಗಿತ್ತು ಅಂದರೆ ಕುಡಿಲಕ್ಕೆ ಬರೋದಿಲ್ಲ ಅಲ್ಲ, ಅಲ್ಲಿ ಹೋದ್ರೆ ಗಾಡಿ ಸತ್ತೋಗ್ತಿದ್ರು. ಆ ಕಾರ್ಬೇಡ್ ಬಂದು ಸತ್ತೋದ್ರಲ್ಲ, ಹಾಗೆ ಎಷ್ಟೋ ಜನ ಹಸುಗಳು ಸತ್ತು ಬಿದ್ದಿದ್ರು. ಕೃಷ್ಣ ನೋಡಿದ ತಕ್ಷಣ ಎಲ್ಲ ಬದುಕಿದ್ರು. ಮತ್ತೆ ಯಾರೋ ಸಾಯೋ ಪ್ರಸಂಗನೇ ಇಲ್ಲ, ಅದನ್ನು ಶಿಫ್ಟ್ ಮಾಡಿಸ್ಬಿಡ್ತಾರೆ, ಹೋಗ್ಬಿಡು ಅಂತ ಹೇಳಿ. ಇದ್ದೇ ಸರಿ ಮಾಡೋದೊಂದು, ದೂರ ಕಳಿಸೋದೊಂದು, ಹೇಗೆ ಬೇಕಾದ್ರೂ ಮಾಡ್ತಾನೆ. ಆದ್ದರಿಂದ ಸುಯಾಮನಃ. ಉದಾಹರಣೆಗೆ ದ್ವಾರಕ ನಿರ್ಮಾಣ ಮಾಡಿದ, ಸಮುದ್ರದ ಮಧ್ಯೆ ಇದೆ, ನೀರು ಚಾನ್ಸಸ್ಸೇ ಇಲ್ಲ. ಏನು ಮಾಡಿ, ನೀರು ಬೇರೆ ವ್ಯವಸ್ಥೆ ಮಾಡಲಿಲ್ಲ, ಅದನ್ನೇ ಅಮೃತ ಮಾಡಿಬಿಟ್ಟ. ಹಾಗೆ ಮಾಡೋಕ್ಕೂ ಬಂತು. ಕಾಳಿಯನ್ನು ಇರಿಸೇ ಮಾಡ್ಬೋದಾಗಿತ್ತು, ಅದು ಓಡ್ಸಕ್ಕೆ ಬರೋದಿಲ್ಲ ಅಂತ ಆಗಬಾರ್ದು ಮತ್ತೆ, ಅದನ್ನು ಮಾಡಿ ತೋರಿಸ್ದೆ. ಹೀಗೂ ಮಾಡ್ತಾನೆ ಹಾಗೂ ಮಾಡ್ತಾನೆ, ಹೇಗೆ ಬೇಕಾದ್ರೂ ಮಾಡ್ತಾನೆ. ಒಂದೇ ಕಡೆ ಹೊಡೆಯೋಣ ಅಂದರೆ ಬೇರೆ ಕಡೆಯವರು ಔಟ್ ಆಗಿಬಿಡ್ತಾನೆ. ಎಲ್ಲ ಕಡೆ ಬಂದಾಗ ಅವ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಆ್ಯಂಗಲ್ ನೋಡಿದ್ರು ಪರಮಾತ್ಮ ಏನಾಗಿದ್ದಾನೆ? ಪವಿತ್ರ, ಶ್ರೇಷ್ಠ, ಯುನಿಕ್. ಮತ್ತೆ ಆ ರೀತಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ವಿಶ್ವಮೂರ್ತಿರ್ ಮಹಾಮೂರ್ತಿ. ಭೂತಾವಾಸ, ಭೂತಾವಾಸೋ ವಾಸುದೇವ ಸರ್ವಾಸು ನಿಲಯೋ ಅನಲಃ. ದರ್ಪ ದರ್ಪದೋ ದೃಪ್ತೋ ದುರ್ಧರೋಥ ಪರಾಜಿತ. ಭೂತಾವಾಸಾಯ ನಮಃ. ವಾಸುದೇವಾಯ, ನೋಡಿ ಇಲ್ಲೇ ಬಂದುಬಿಡ್ತು ವಾಸುದೇವ. ಮತ್ತೆ ವಾಸುದೇವಾಯ ನಮಃ ಎಂದೇ ಇತ್ತು. ಸರ್ವಾಸು ನಿಲಯಾಯ ನಮಃ, ಅನಲಾಯ ನಮಃ. ದರ್ಪ ದರ್ಪಘ್ನೇ ನಮಃ, ಮಹಾಪ್ರಾಣ ಬರಬೇಕು. ದರ್ಪದಾಯ ನಮಃ. ಆಮೇಲೆ ದೃಪ್ತಾಯ ನಮಃ, ದುರ್ಧರಾಯ ನಮಃ. ಅಥಾಪರಾಜಿತಾಯ ನಮಃ. ಅಥ ಅಪರಾಜಿತಾಯ ಹೋತು, ಅಪರಾಜಿತನೂ ಆಗ್ಬೋದು. ಅಥ ಬೇರೆ ಮಾಡಿ ಅಪರಾಜಿತಾಯ ನಮಃ. ಭೂತಾವಾಸ ವಾಸುದೇವ, ಎಲ್ಲ ಭೂತಗಳಿಗೂ ನೆಲೆಯಾಗಿದ್ದಾರೆ. ಭೂತಗಳು ಅಂದರೆ ಯಾವುದೂ ಅಲ್ಲ, ಬ್ರಹ್ಮಾದಿ ದೇವತೆಗಳು, ಅವರಿಗೆಲ್ಲ ಆವಾಸ ಸ್ಥಾನವಾಗಿದ್ದಾನೆ. ವಾಸುದೇವ, ವಾಸುದೇವನಾಗಿದ್ದಾನೆ, ಅದಲ್ಲಾಗಿದೆ. ಸರ್ವಾಸು ನಿಲಯೋ ಅನಲ. ಸರ್ವ ಅಸುನಿಲಯ, ಸರ್ವ ಅಸುನಿಲಯ. ಪ್ರಾಣ ಅಪಾನ ವ್ಯಾನ ಏನೇನು ಹಸು ಪ್ರಾಣದೇವರಿದ್ದಾರೆ ಎಲ್ಲದರೊಳಗೂ ವಾಸ ಮಾಡ್ತಾನೆ ಪರಮಾತ್ಮ. ಸರ್ವಾಸು, ಅದಕ್ಕೆ ಪ್ರಾಣಾತ್ಮನೆ ಅಪಾನಾತ್ಮನೆ ಅಂತ ಹೇಳ್ತೇವೆ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಸರ್ವಾಸು, ಎಲ್ಲ ಪ್ರಾಣಿಗಳಿಗೂ ನೆಲೆಯಾಗಿದ್ದಾನೆ. ಜೊತೆಗೆ ಸುನಿಲಯ, ಬರೀ ಅನಿಲಯ ಅಲ್ಲ, ಸರ್ವೇಷಾಂ ಸುನಿಲಯ ಮುಕ್ತಾನ, ಎಲ್ಲ ಮುಕ್ತರಿಗೂ ಕೂಡ ಇದಕ್ಕೂ. ಅಥವಾ ಸರ್ವ ಅಸುನಿಲಯಾನ್, ಸರ್ವಾಸು, ಎಲ್ಲ ಮುಖ್ಯ ಪ್ರಾಣ ಯಾರ್ಯಾರು ಹೊಂದಿದ್ದಾರಲ್ಲ ಅವರೆಲ್ಲರಿಗೂ ನಿಲಯನಾಗಿದ್ದಾರೆ. ಇನ್ನೊಂದು ಅರ್ಥ ಸುನಿಲಯ, ಸುನಿಲಯ, ನಿರಯ. ಪರಮಾತ್ಮ ನಿರಯ ಅಂದರೆ ನರಕ, ಅದು ಬರದಂತೆ ನೋಡ್ಕೋತಾನೆ ಪರಮಾತ್ಮ, ಯಾವ ಕಾಲಕ್ಕೂ ಬರದಂತೆ ನೋಡ್ತಾನೆ. ಅನಲಹ, ರವಯೋರಭೇದ. ಅನಲ ಅಂದರೆ ಬೆಂಕಿ, ಅನಲ ಅಂದರೆ ಅಲಂ ಬುದ್ಧಿರಹಿತ. ಪರಮಾತ್ಮನಿಗೆ ಸಾಕು ಅನಿಸೋದೇ ಇಲ್ಲಂತೆ, ನಮ್ಮಂತೆ ಆಗಿಬಿಟ್ಟನಲ್ಲ ಅಂತ ತಿಳ್ಕೊಬಾರ್ದಾಗ. ಸಾಕು ಅನಿಸೋದಿಲ್ಲ ಅಂದರೆ ಭಕ್ತರ ರಕ್ಷಣೆ ಮಾಡ್ಲಿಕ್ಕೆ ಸಾಕು ಅನಿಸೋದೇ ಇಲ್ಲ ಪರಮಾತ್ಮನಿಗೆ. ಮತ್ತೆ ಮತ್ತೆ ಬರ್ತೀರಿ ಹೋಗ್ರಿ, ನಂದು ಒಂದು ಕೆಲಸ ಇರೋದಿಲ್ವ ಅಂತ ಬೈದ, ಹಾಗೆಲ್ಲ ಇರೋದಿಲ್ಲ. ಯಾವ ಕಾಲಕ್ಕೂ ಸಾಕು ಅನಿಸೋದೇ ಇಲ್ಲ ಅದರಿಂದಾಗೇನೆ ಅನಲಹ. ಅನರಹ, ನರ ಅಲ್ಲ ಪರಮಾತ್ಮ, ನರ ಶೇಷ ಪರಮಾತ್ಮನಲ್ಲ ದೇವರು. ನರ ಜೀವ ಅಲ್ಲ, ಜೀವ ಪರಮಾತ್ಮನಲ್ಲ. ಅವ್ರಿಗೆ ಅಗೇನೆಷ್ಟಿದೆ ಜೀವಾತ್ಮ ಐಕ್ಯ ಹೇಳೋರಿಗೆ ಅನರಹ ಅಂತ ಅದು ಪಜಿತಿ ಆಗುತ್ತೆ ಅವ್ರಿಗೆ. ನಾವು ಯಾವ ರೀತಿಯಲ್ಲಿ ಬಿಡಿಸಿದರೂ ಹೊಂದಬೇಕು, ಅದು ಮಹಿಮೆ. ಅನಲ ಪ್ರಸಿದ್ಧ, ಅದು ಪ್ರಸಿದ್ಧ. ಹೆಚ್ಚಂದ್ರಮಸಿ ಹೆಚ್ಚಾಗ್ನವು ತತ್ತೇಜೋ ವಿದ್ಧಿ ಮಾಮಕಂ, ಪ್ರಸಿದ್ಧ.
ದರ್ಪ ದರ್ಪವನ್ನು ಕಡಿತಾನೆ. ದುರ್ಯೋಧನ ಭಾರಿ ದರ್ಪ ಮಾಡ್ತಿದ್ದ, ಅವನು ಬಿಡಿಸ್ತ, ಅವನು ಎಲ್ಲರಿದ್ರೆ ಮರ್ಯಾದೆ ಹೋಗಿ ಮಾಡಿದ. ದರ್ಪ. ಇನ್ನೊಂದು ಅರ್ಥ ದರ್ಪೇಣ ಹಂತಿ, ಒಳ್ಳೆ ಮನುಷ್ಯ ದರ್ಪ ಕೊಟ್ಟ ಹಾಳಾದ. ಅಲ್ಲಿವರೆಗೆ ಸರಿ ಇದ್ದ, ಯಾವ ದರ್ಪ ಬಂತು ಅಲ್ಲಿ ಕತೆ ಮುಗೀತು. ಅದಕ್ಕೆ ಅರ್ಜುನ ದರ್ಪ ಬಂತು. ಎಷ್ಟು ಮಟ್ಟಿಗೆ ಗೊತ್ತಾ? ಬ್ರಾಹ್ಮಣ ಕೇಳಿದ, ಹುಟ್ಟಿದ ಮಕ್ಕಳು ತಕ್ಷಣ ಮಾಯ ಆಗಿಬಿಡ್ತಾರೆ, ಏನು ಮಾಡಬೇಕು ಅಂತ ಕೇಳಿದರೆ, ಆಯ್ತು ನಾನು ಕಾಪಾಡ್ತೀನಿ ಅಂತ. ಅರ್ಜುನ ಹುಷಾರು, ಕೃಷ್ಣ ಬಲರಾಮನಿರೋ ಜಾಗ ಇದು ಗೊತ್ತಾಯ್ತಾ ಅಂತ ಕೇಳಿ, ನಾನು ಅವರಂತ ತಿಳ್ಕೊಬಿಟ್ಟಿರಲ್ಲ. ನಾಹಂ ಹೇಳ್ತಾರೆ, ನಾನು ನೀತಲ್ಲ, ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾಷ್ಟೇರೇವಚ. ನಾನು ಬಲರಾಮ ಅಂತ ತಿಳ್ಕೊಬಿಟ್ಟಿಯ, ನನ್ನ ಕೃಷ್ಣ ಅಂತ ತಿಳ್ಕೊಬಿಟ್ಟಿಯ, ಕಡಿಮೆ ಅಂತ ತಿಳ್ಕೊಂಡು ನಾನು ಯಾವತ್ತು ಅರ್ಜುನ, ಮೈ ಅರ್ಜುನೋ ನಾಮ. ದರ್ಪ ಬಂದಿತ್ತು, ಅದಕ್ಕೇನು ಮಾಡಿದ? ಸೊ ಅದು ಕೂಸಿರು ಬದಸೋಕ್ಕಾಗಲಿಲ್ಲ, ಮನೆ ಸೋತ್ಬಿಟ್ಟು ಎಲ್ಲರಿಗೆ ಸರೆಂಡರ್ ಆಗಬೇಕಾಯ್ತು. ಅದಕ್ಕೆ ದರ್ಪ, ಒಳ್ಳೆಯವರಿಗೆ ದರ್ಪ ಕೊಟ್ಟು ಅವ್ರ ತಪ್ಪನ್ನು ಸರಿಪಡಿಸ್ತಾರೆ. ಕೆಟ್ಟವರಿಗೆ ದರ್ಪ ಹೋಗಿ ಇಲ್ದಿದ್ರು ಸ್ವರೂಪದಲ್ಲಿರುತ್ತೆ, ಹೊರಗೆ ಕಾಣೋದಿಲ್ಲ, ಅದನ್ನು ಕೊಡಿಸಿ ನಾಶ ಮಾಡ್ತಾರೆ. ದರ್ಪೇಣ ಹಂತಿ ದರ್ಪಂ ಹಂತಿ. ದರ್ಪಂ ಬಂದರೆ ದರ್ಪವನ್ನು ಕಡಿತಾರೆ, ಅವರಿಗೆ ದರ್ಪೇಣ ದರ್ಪ ಕೊಟ್ಟು ಕಡಿತಾರೆ. ಆಮೇಲೆ ದರ್ಪದ ಇನ್ನೊಂದು ಒಳ್ಳೆಯ ಅದರ್ಪದ, ಯೋಗ್ಯರಿಗೆ ದರ್ಪ ಕೊಡೋದಿಲ್ಲ, ಸಾಮಾನ್ಯ ತೆಗೆದು ಬಿಡ್ತಾರೆ. ಇದ್ರೆ ದತಿ. ದರ್ಪದ ದೃಪ್ತ ದೃಪ್ತ, ಪರಮಾತ್ಮ ಅದೃಪ್ತ, ಎಂದು ದೃಪ್ತನಾಗಿಲ್ಲ. ಸ್ವಲ್ಪ ದುಡ್ಡಿರೋನೇ ದೃಪ್ತನಾಗ್ತಾನೆ. ಲಕ್ಷ್ಮೀಪತಿಯಾಗಿದ್ದರೂ ಕೂಡ ಏನಿಲ್ಲ ಪರಮಾತ್ಮನಿಗೆ, ಅದೃಪ್ತ. ಅದುರ್ಧರ, ದುರ್ಧರ ಹೌದು, ಅದುರ್ಧರನೂ ಹೌದು. ದುರ್ಧರ ಧರಿಸಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ, ಅಷ್ಟು ದುರ್ಧರ. ಆದರೆ ಭಕ್ತರಿಗೆ ಏನು ಬೇಕಾದ್ರೂ ಎತ್ಕೊಂಡು ಎತ್ಕೊಂಡು ಹೋದ್ರೆ ಬರ್ತಿದ್ದ. ಅಶ್ವತ್ಥಾಮರು ಬಂದರೆ ಚಕ್ರ ಎತ್ತಕ್ಕಾಗಲಿಲ್ಲ ಅವ್ರಿಗೆ, ಗೊತ್ತಾಯ್ತಾ? ಅವರು ಅಂಥ ದೊಡ್ಡವರಿಗೆ ಎತ್ತಕ್ಕಾಗಲಿಲ್ಲ, ಈಗ ಎತ್ಕೊಂಡು ಓಡಾಡ್ತಿದ್ದಾಳೆ ಆರಾಮಾಗಿ. ಅದಕ್ಕೆ ಸುಧಾರ ಯಾವಾಗ ಇದಾಗ್ತಾನೋ, ಭಕ್ತರಾದರೆ ಅವರು ಭಕ್ತರೇ, ಆ ಕಾಲಕ್ಕಾಗಿರಲಿಲ್ಲ, ಅದಕ್ಕೆ ದುರ್ಧರನಾಗಿಬಿಟ್ಟು. ಭಕ್ತರಾದ ತಕ್ಷಣ ಅದುರ್ಧರನಾಗ್ತಾನೆ. ಅದುರ್ಧರ ಅಥ ಅಪರಾಜಿತ, ಬಿಡದ ಒಳಗೆ ಬಿಡೋದಿಲ್ಲ, ಪಾಸ್ ತೋರಿಸಿದಷ್ಟು ಬಿಟ್ಬಿಡ್ತಾನೆ. ಒಂದು ಬಿಡೋದಿಲ್ಲ ಅಂತೇಳಿ ತೋರಿಸಿದಷ್ಟು ಬಿಟ್ಬಿಡ್ತಾನೆ, ಇಮ್ಮಿಡಿಯೇಟಾಗಿ ಕೆಲಸ ಆಗುತ್ತೆ. ಅಪರಾಜಿತ, ಎಂದಿಗೂ ಕೂಡ ಪರಮಾತ್ಮ ಏನಾಗಿಲ್ಲ, ಅಪರರಿಗೆ ಯಾರಿಗೂ ಕೂಡ ನಾ ಪರಾಜಿತ ಎಂದೂ ಪರಾಜಿತನಾಗೇ ಇಲ್ಲ. ಅಪರೈಹಿ ಅಜಿತ, ಬೇರೆ ಯಾರಿಂದನೂ ಸೋತಿಲ್ಲ. ತಮ್ಮವರಿಂದ ಸೋತಿದ್ದಾನೆ, ಭೀಷ್ಮರಿಗೆ ಸೋಲ್ತಾನೆ, ಯಾತಕ್ಕೆ ಅಂದರೆ ಭಕ್ತಿಗೆ ಸೋಲ್ತಾನೆ ಅಷ್ಟೇ. ಅದಕ್ಕೆ ಅಪರೈಹಿ ಅಜಿತ, ಪರೈಹಿ ಜಿತ, ತನ್ನ ಕಡೆಯವರಿಂದ ಜಿತನಾಗಿಬಿಡ್ತಾನೆ. ಆಮೇಲೆ ಅಪರಾಜಿತ, ಅಪರಶ್ಚಾಸೌ ಅಜಿತಶ್ಚ, ನಮ್ಮಿಂದ ಭಿನ್ನನಾಗಿದ್ದಾನೆ, ಸದಾ ಜಯಶೀಲನಾಗಿದ್ದಾನೆ. ಅಪರಾಹ ಅಪಿ ಅಜಿತಾಹ, ಅಪರರು ಕೂಡ ವರಾದಿ ಬಲಗಡೆಯಿಂದ ಸ್ವಲ್ಪ ದಿವಸ ಗೆದ್ದಿರ್ತಾರೆ. ಅದು ಈ ದೇವರ ಮಹಿಮೆ, ಅದು ಎಲ್ಲರ ಅವ್ರಿಗೆ ಮಾಡ್ತಿದ್ದಿಲ್ಲ ಅವೆಲ್ಲ. ಅಪರಾಹ ಅಪಿ ಅಜಿತಾಹ ಅಥವಾ ಅಪರಾಹ ಜಿತಾಹ ಅಸ್ಮಾತ್. ಶತ್ರುಗಳೆಲ್ಲ ಈ ಥರ ಸೋತಿ, ಜರಾಸಂಧಾದಿಗಳು ಯಾರು ಬೇರೆ ಸೋತಿರಲಿಲ್ಲ, ಕೃಷ್ಣನಿಂದ ಸೋತರು. ಆಮೇಲೆ ಭೀಮನಿಂದ ಕೊಲಿಸ್ದ, ಕಂಸನನ್ನ ಕೊಂದ. ಉಳಿದವರಿಂದ ಯಾರಿಗೆ ಗೆಲ್ಲಕ್ಕಾಗಿರಲಿಲ್ಲ, ಅವ್ರನ್ನೆಲ್ಲ ಅನಾಯಾಸ ಕೊಂದು ಹಾಕ್ಬಿಡ್ತ. ಅದಕ್ಕೆ ಅಪರಾಜಿತ. ವಾಸುದೇವ ಮುಗಿತ ಶ್ಲೋಕ. ನಾಲ್ಕಾಯ್ತಾ? ಆಯ್ತಾಯ್ತು, ಸದ್ಯ ಆಯ್ತು, ಆಯ್ತು. ಸರಿ, ನೆಕ್ಸ್ಟ್ ಇದು ಎಷ್ಟಾಯ್ತು? ವಿಶ್ವಮೂರ್ತಿ.